ಶ್ರೀ ಬ್ರಹ್ಮನ ತಂದೆ ಯಾರು? ಶ್ರೀ ವಿಷ್ಣುವಿನ ತಾಯಿ ಯಾರು? ಈಶ್ವರನ ತಾತ ಯಾರು? ನಮಗೆ ಇದನ್ನು ಹೇಳು. ಇದನ್ನು ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅಮೃತವಚನಗಳನ್ನು, ಸರ್ವಧರ್ಮಗಳ ಪವಿತ್ರ ಶಾಸ್ತ್ರಗಳ ಆಧಾರ ಸಹಿತ. ಈತನು 3ನೇ ಸಮುಲ್ಲಾಸದಲ್ಲಿ ಈ ಗಾಯತ್ರಿ ಮಂತ್ರವನ್ನು ಉಲ್ಲೇಖ ಮಾಡಿದ್ದಾನೆ ಮತ್ತು ಹೇಳಿದ್ದೇನೆಂದರೆ, ಭೂರ್ಭುವ ಮತ್ತು ಸ್ವಹ ಈ 3 ಮಂತ್ರಗಳು 3 ಅಕ್ಷರಗಳನ್ನು ತೈತರೀಯ ಆರಂಕ್ಯದಿಂದ ತೆಗೆದುಕೊಳ್ಳಲಾಗಿದೆ. ಮತ್ತು ಶೇಷದ ಬಗ್ಗೆ ಅಂದರೆ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್, ಇದರ ಬಗ್ಗೆ ಏನೂ ಗೊತ್ತಿಲ್ಲ ಆತನಿಗೆ. ಏಕೆಂದರೆ ಈತನು ಯಾರ್ಯಾರಿಂದಲೋ ನಕಲು ಮಾಡಿ ಸತ್ಯಾರ್ಥ ಪ್ರಕಾಶನ್ನು ರಚಿಸಿದನು ಮತ್ತು ಸ್ವಲ್ಪ ತನ್ನ ಅಜ್ಞಾನವನ್ನು ಸೇರಿಸಿದನು. ಇದರೊಳಗೆ ಈ ಎಲ್ಲ ಅಜ್ಞಾನವನ್ನು ತುಂಬಿದನು. ಮತ್ತಿದು ವಿಶೇಷವಾಗಿ ಭಾರತ ದೇಶದಲ್ಲಿ ಈ ಮಂತ್ರದ ಬಹಳಷ್ಟು ಅಧಿಕ ಜಪ ಮಾಡಲಾಗುತ್ತದೆ. ಒಬ್ಬ ಹೇಳ್ತಾನೆ, ನಾನು 1 ಲಕ್ಷ ಜಪವನ್ನು ಮಾಡಿದೆ. ಇನ್ನೊಬ್ಬ ಹೇಳ್ತಾನೆ, ನಾನು 2 ಲಕ್ಷ ಜಪ ಮಾಡಿದೆ, ಇನ್ನೂ ಕೂಡ ಮಾಡುವೆ. ಮೊದಲು ನಮಗೂ ಜ್ಞಾನವಿರಲಿಲ್ಲ. ಈಗ ತಿಳಿಯಿತೇನೆಂದರೆ ಇದರಿಂದ ಲಾಭ ಏನಿದೆ? ಇದು ಶಾಸ್ತ್ರ ವಿರುದ್ಧ ಸಾಧನೆಯಾಗಿದೆ. ಶಾಸ್ತ್ರ ವಿಧಿ ತ್ಯಜಿಸಿ ಮನಸ್ಸೇಚ್ಛೆ ಪೂಜೆಯಾಗಿದೆ. ಇವುಗಳಿಂದ ಯಾವ ಲಾಭವೂ ಆಗುವುದಿಲ್ಲ. ಈಗ ಪುಣ್ಯಾತ್ಮರೇ, ಯಜುರ್ವೇದದ ಅಧ್ಯಾಯ ಸಂಖ್ಯೆ 36ರ ಮಂತ್ರ 3, ಅದರಲ್ಲಿ ಓಂ ಅಕ್ಷರ ಇಲ್ಲ ಪ್ರಾರಂಭದಲ್ಲಿ. ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇದನ್ನು ನಾವು ಕೂಡ ಮೊದಲು ಕಂಠಪಾಠ ಮಾಡಿಟ್ಟಿದ್ದೆವು, ಇದರ ಜಪವನ್ನು ಮಾಡುತ್ತಿದ್ದೆವು. ಈಗ ತಿಳಿಯಿತೇನೆಂದರೆ ಇದೊಂದು ಮಂತ್ರವಾಗಿದೆ ಮತ್ತು ಸರಿಸುಮಾರು 18,000 ಮಂತ್ರಗಳಿವೆ ಈ 4 ವೇದಗಳಲ್ಲಿ. ಈ ಒಂದು ಮಂತ್ರದ ಜಪದಿಂದ ಯಾರು ಬೇಕಾದರೂ 1,00,000 ಬಾರಿ ಜಪಿಸಲಿ ಮತ್ತು 4 ವೇದಗಳನ್ನು ಕಂಠಸ್ಥ ನೆನಪು ಮಾಡಿ ಇದರ ರಿಪಿಟೇಷನ್ ಮಾಡ್ತಾ ಇರಿ, ಇದನ್ನೇ ಮಾಡುತ್ತೀರಿ. ಇದರಿಂದ ಯಾವ ಲಾಭವೂ ಇಲ್ಲ. ಯಾವುದೇ ಲಾಭದ ಅಂದರೆ ಅರ್ಥ ಮೋಕ್ಷದ ಲಾಭ ಇಲ್ಲ. ಹಾಗಂತೂ ಜ್ಞಾನಯಜ್ಞದ ಲಾಭವಾಗುತ್ತದೆ. ಮತ್ತು ಜ್ಞಾನಯಜ್ಞ ಹೀಗಿದೆ ಎಂದರೆ, ಒಬ್ಬ ರೋಗಿಗೆ ಯಾವುದೋ ಕಷ್ಟವಿದೆ, ಯಾವುದೋ ರೋಗವಿದೆ, ಆ ರೋಗ ನಿವಾರಣೆಗಾಗಿ ಔಷಧಿ ಬೇರೆಯೇ ಇರುತ್ತದೆ. ಗ್ಲೂಕೋಸ್ ರೋಗನಾಶಕ ಆಗುವುದಿಲ್ಲ, ಅದು ಸಹಯೋಗಿ ಆಗಿರುತ್ತದೆ. ಈಗ ಕೇವಲ ಗ್ಲೂಕೋಸನ್ನೇ ಏರಿಸಿ ಯಜ್ಞವನ್ನು ಗ್ಲೂಕೋಸ್ ಎಂದು ತಿಳಿಯಿರಿ. ಯಜ್ಞಗಳು ಇವು 5 ಯಜ್ಞಗಳಿವೆ. 1 ಯಜ್ಞವಾಗಿದೆ ಧರ್ಮದ್ದು, 2ನೇ ಯಜ್ಞ ಧ್ಯಾನ, ಮತ್ತು 3ನೇ ಯಜ್ಞ ಹವನದ್ದು, 4ನೇ ಯಜ್ಞ ಪ್ರಣಾಮ. ಹೀಗಾಗಿ 4 ಯಜ್ಞಗಳಾಗುತ್ತವೆ. ಯಜ್ಞವಂತೂ ಹೀಗೆ ತಿಳಿಯಿರಿ ಎಂದರೆ ಗ್ಲೂಕೋಸ್ನ ಕೆಲಸವನ್ನು ಮಾಡುತ್ತದೆ ಮತ್ತು ರೋಗನಾಶಕ ಟ್ಯಾಬ್ಲೆಟ್ಸ್, ಕ್ಯಾಪ್ಸುಲ್, ಇಂಜೆಕ್ಷನ್ ಇವು ಬೇರೆಯೇ ಆಗಿರುತ್ತವೆ. ಈ ರೀತಿ ನಾವು ನಮ್ಮ ಜನ್ಮ ಮೃತ್ಯುವಿನ ರೋಗವನ್ನು ಸಮಾಪ್ತಗೊಳಿಸುವುದಕ್ಕಾಗಿ ನೋಡಿ, ಯಾರೋ ಹವನ ಮಾಡಿ ತನ್ನನ್ನು ತನಗೆ ಸಂತುಷ್ಟನೆಂದು ತಿಳಿದರೆ, ಅಂದರೆ ನಾವು ಬಹಳ ಆಧ್ಯಾತ್ಮಿಕ ಕ್ರಿಯೆಗಳನ್ನು ಮಾಡಿದೆವು. ಇನ್ನಾರೋ ಅನ್ನದಾಸೋಹ ಮಾಡುತ್ತಾರೆ, ಧರ್ಮಯಜ್ಞ ಮಾಡುತ್ತಾರೆ, ಅದರಿಂದಲೇ ಬಹಳಷ್ಟು ಉಪಲಬ್ಧವೆಂದು ತಿಳಿಯುತ್ತಾರೆ. ಪುಣ್ಯಾತ್ಮರೇ, ಇದೆಲ್ಲವನ್ನೂ ಸೇರಿಸಿ ಮಾಡಬೇಕಾಗುತ್ತದೆ ನಾವು. ಅಂದರೆ ಯಾರೋ ಒಬ್ಬರು ಕಾರಿನ ಚಕ್ರವನ್ನು ಕೊಂಡದ್ದಾಯಿತು, ಒಂದು ವೀಲ್ ಇನ್ಕ್ಲೂಡಿಂಗ್ ಟಯರ್, ಟ್ಯೂಬ್, ಗಾಳಿ ತುಂಬಿಸಿದ್ದಾಯಿತು ಮತ್ತು ಅದನ್ನು ತಿರುಗಿಸ್ತಾ ಹೋಗ್ತಿದ್ದಾನೆ ಮತ್ತು ಹೇಳ್ತಾನೆ, ಇದೊಂದು ಕಾರು ಆಯ್ತು ನನ್ನದು. ಸರಿ ಕಾರು ಬರ್ತಾ ಇದೆ. ಇನ್ಯಾರೋ ಸ್ಟೇರಿಂಗ್ ತೆಗೆದ, ಸ್ಪೇರ್ ಪಾರ್ಟ್ಸ್ಗಳನ್ನು ಎತ್ತಿಟ್ಟಿದ್ದಾನೆ ಯಾರಿಂದಲೋ, ಅಂಗಡಿಯಿಂದ. ಯಾರೋ ಯಾವುದೋ ಭಾಗವನ್ನು ಕೊಳ್ಳುತ್ತಿದ್ದಾನೆ, ಯಾರೋ ಬೇರೆ ಭಾಗಗಳನ್ನು ಕೊಂಡು ತಿರುಗುತ್ತಿದ್ದಾನೆ. ಆವಾಗ ಅದು ಕಾರಾಗುವುದಿಲ್ಲ. ಅವೆಲ್ಲ ಪಾರ್ಟ್ಸ್ಗಳನ್ನು ಸೇರಿಸಿದಾಗ ಕಾರಾಗುತ್ತದೆ. ಹೀಗೆಯೇ ಮೋಕ್ಷ ಮಾರ್ಗವೇನಿದೆ, ನಾವೆಲ್ಲರೂ ಆ ಸಾಧನೆಗಳು ಏನಿವೆ, ಯಜ್ಞ ಕೂಡ ಮಾಡಬೇಕು, ಮಂತ್ರ ಜಪ ಕೂಡ ಮಾಡಬೇಕು, ದರ್ಶನವನ್ನೂ ಮಾಡಬೇಕು, ಅನ್ನದಾಸೋಹವನ್ನು ಮಾಡಬೇಕು. ಅಂದರೆ 5 ಯಜ್ಞಗಳನ್ನು ಮಾಡಬೇಕು, ಸ್ವ ಅಧ್ಯಾಯವನ್ನೂ ಕೂಡ ಮಾಡಬೇಕು. ಕೆಲವರು ಕೇವಲ ಸ್ವ ಅಧ್ಯಾಯ ಮಾಡುವುದರಿಂದಲೇ ಮೋಕ್ಷವೆಂದುಕೊಳ್ಳುತ್ತಾರೆ. ಹಾಗೆ ಇವು ಶಾಸ್ತ್ರಾನುಕೂಲ ಸಾಧನೆಗಳಾಗುವು ಯಾವಾಗ ನಾವು ಎಲ್ಲ ಕ್ರಿಯೆಗಳನ್ನು ವಿಧಿವತ್ತಾಗಿ ಮಾಡುತ್ತೇವೆ ಮತ್ತು ಪೂರ್ಣ ಸಂತರಿಂದ ಪಡೆದು ಜೀವನ ಪರ್ಯಂತ ಮರ್ಯಾದೆಯಿಂದ ಇರುತ್ತೇವೆ. ಆಗ ನಾವು ಅದರ ಪೂರ್ಣ ಲಾಭವನ್ನು ಪ್ರಾಪ್ತಿಸುತ್ತೇವೆ. ಗಾಯತ್ರಿ ಮಂತ್ರದ ಜಪದಿಂದ ಕೂಡ ಯಾವ ಲಾಭವೂ ಇಲ್ಲ, ಯಾವುದೇ ಅಂದರೆ ಮೋಕ್ಷ ಲಾಭವಿಲ್ಲ.
ಈಗ ಈ ಭೂರ್ಭವಸ್ವಃ ತತ್ಸವಿತುರುವ ಈ ಮಂತ್ರವೇನಿದೆ, ಇದರಿಂದ ಪರಮಾತ್ಮನ ಮಹಿಮೆಯ ಜ್ಞಾನವಾಗುತ್ತದೆ. ಯಾರೇ ತಾವು ಯಾವುದೇ ಸದ್ಗ್ರಂಥದ ಅಧ್ಯಯನ ಮಾಡುತ್ತೀರಿ, ಒಂದೊಮ್ಮೆ ತಮ್ಮ ಸ್ವಲ್ಪ ಬುದ್ಧಿ ಕೆಲಸ ಮಾಡುತ್ತಿದ್ದರೆ ಮತ್ತು ಅದರ ಅರ್ಥಗಳನ್ನು ಸ್ವಲ್ಪ ಚೆನ್ನಾಗಿ ಅರಿತುಕೊಳ್ಳುತ್ತೀರಿ. ಅದು ಹಾಗೆ ಸರಿಯಾಗಿದೆ. ಅಂತೆಯೇ ತಾವು ಸಾಧನೆ ಓದುತ್ತಿದ್ದೀರಿ, ಅದರಿಂದ ಜ್ಞಾನವಾಗುವುದು. ಆದರೆ ಈ ಸದ್ಗ್ರಂಥಗಳ ಜ್ಞಾನ ಕೂಡ ಗುರುಗಳಿಂದಲೇ ಆಗುತ್ತದೆ. ಈ ವೇದಗಳನ್ನು ಓದುತ್ತಾ ಸಾವಿರಾರು ವರ್ಷಗಳು ಕಳೆದವು. ಈ ವೇದಗಳನ್ನು ಇವರು ತಿಳಿಯದಾದರು, ವೇದಗಳನ್ನು ಓದಿದವರು. ಏಕೆಂದರೆ ಪರಮೇಶ್ವರರು ಹೇಳ್ತಾರೆ, गुरु बिन काहू न पाया ज्ञान, जो थोथा वो छड़े किसान, और गुरु बिन वेद पढ़े जो प्राणी, समझे ना सार रहे अज्ञानी. ಹಾಗೆ ಈ ಸದ್ಗ್ರಂಥಗಳ ಸ್ವ ಅಧ್ಯಾಯ ಮಾಡುವುದರಿಂದ ಮಾತ್ರವೇ ತಮಗೆ ಕಂಪ್ಲೀಟ್ ಯಾವುದೇ ಲಾಭವಾಗುವುದಿಲ್ಲ, ಯಾವುದೇ ಪೂರ್ಣ ನಾಲೆಜ್ ಆಗುವುದಿಲ್ಲ, ಪೂರ್ಣ ಲಾಭ ಆಗುವುದಿಲ್ಲ, ಪೂರ್ಣ ಜ್ಞಾನವಾಗುವುದಿಲ್ಲ. ಹಾಗಾಗಿ ಸಂತರಿಂದಲೇ, ಸದ್ಗುರುವಿನಿಂದಲೇ ಆ ಜ್ಞಾನ ಯಜ್ಞ ಕೂಡ ಅನುಷ್ಠಾನ ಸದ್ಗುರುವಿನಿಂದಲೇ ಮಾಡಿಸಿ, ಅಂದರೆ ಈ ಜ್ಞಾನ ಯಜ್ಞ ತಮ್ಮೆದುರು ನಡೆಯುತ್ತಿದೆ. ಮತ್ತು ಈ ಜ್ಞಾನ ಯಜ್ಞವನ್ನು ಸತ್ಸಂಗ ಹೇಳಿ ಅಥವಾ ಜ್ಞಾನ ಯಜ್ಞವೆಂದು ಹೇಳಿ ತಾವು ಬಹಳ ಇನ್ನಷ್ಟೂ ಕೇಳಿರುವಿರಿ. ಅವರ ಬಳಿ ಆ ಯಥಾರ್ಥ ಜ್ಞಾನ ಇಲ್ಲದೇ ಇರುವುದರಿಂದ, ಸತ್ಸಂಗವಿರದ ಕಾರಣ ಆ ಜ್ಞಾನಯಜ್ಞ ಸಫಲವಾಗಲಿಲ್ಲ, ವಿಫಲವಾಯಿತು. ಹಾಗಾಗಿ ಹೇಳುವುದರ ತಾತ್ಪರ್ಯ ಏನೆಂದರೆ, ಶಾಸ್ತ್ರಾನುಕೂಲ ಸಾಧನೆ ಮತ್ತಾವುದಾಗಿದೆ? ಇದಂತೂ ಶಾಸ್ತ್ರ ವಿರುದ್ಧ ಸಾಧನೆಯಾಗಿದೆ. ಯಾವುದು? ತಮಗೆ ವರ್ಣಿಸಿದಂಥದ್ದು. ಯಾರೋ ಮೆಡಿಟೇಷನ್ ಮಾಡುತ್ತಾರೆ, ಇದೂ ಶಾಸ್ತ್ರ ವಿರುದ್ಧ ಸಾಧನೆಯಾಗಿದೆ. ಹಠಯೋಗ ಮಾಡಬಾರದು, ಇದು ಕೂಡ ಶಾಸ್ತ್ರ ವಿಧಿರಹಿತ ಸಾಧನೆಯಾಗಿದೆ. ಹಾಗಾದರೆ ಯಾವುದು ಶಾಸ್ತ್ರಾನುಕೂಲ ಸಾಧನೆಗಳಾಗಿವೆ? ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 8 ಶ್ಲೋಕ ಸಂಖ್ಯೆ 13ರಲ್ಲಿ ಹೇಳಿದೆ ಏನೆಂದರೆ, ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಹ ಯಾತಿ ಪರಮಾಂ ಗತಿಂ. ಪುಣ್ಯಾತ್ಮರೇ, ಸ್ಪಷ್ಟಗೊಳಿಸಿದೆ. ಗೀತೆಯ ಜ್ಞಾನದಾತ ಶ್ರೀಕೃಷ್ಣನಲ್ಲಿ ಪ್ರವೇಶಿಸಿ ಹೇಳುತ್ತಿದ್ದಾನೆ ಈ ಬ್ರಹ್ಮ, ಮತ್ತು ಹೇಳುತ್ತಿದ್ದಾನೆ, ಬ್ರಹ್ಮನಾದ ನನ್ನ ಕೇವಲ ಒಂದು ಓಂ ಅಕ್ಷರವಿದೆ, ನಥಿಂಗ್ ಎಲ್ಸ್, ಮತ್ತು ಏನೇನೂ ಇಲ್ಲ. ಇದನ್ನು ಬಿಟ್ಟು ಒಂದೊಮ್ಮೆ ಯಾರಾದರೂ ಅನ್ಯ ಮಂತ್ರ ಜಪಿಸಿದರೆ ಮತ್ತು ಬ್ರಹ್ಮನ ಸಾಧಕನೆಂದು ಕರೆಯಲ್ಪಟ್ಟರೆ ಆತನು ಶಾಸ್ತ್ರ ವಿರುದ್ಧ ಸಾಧನೆ ಮಾಡುತ್ತಿದ್ದಾನೆ. ಮತ್ತು ಇದರ ವಿಷಯದಲ್ಲಿ ಈಗ ಶ್ರೀಮದ್ ಭಗವದ್ಗೀತೆಯಲ್ಲಿ ಕೇವಲ ಒಂದು ಓಂ ನಾಮವಿದೆ, ಬ್ರಹ್ಮ ಸಾಧನೆಯದ್ದು. ಇದರ ಹೊರತು ನಾವು ಯಾವುದೇ ಮಂತ್ರ ಜಪ ಮಾಡಿದರೂ ಅದು ವ್ಯರ್ಥ. ಮತ್ತು ನಾವು ಗೀತೆ ಓದುತ್ತಿದ್ದೆವು ಮತ್ತು ನಾಮ ಜಪಿಸುತ್ತಿದ್ದೆವು, ಹರೇ ರಾಮ ರಾಧೇಶ್ಯಾಮ ಸೀತಾರಾಮ. ಸೀತಾರಾಮ ರಾಧೇಶ್ಯಾಮ ಇವೇನು ಮಂತ್ರಗಳೇ? ಹೀಗೆ ಯಾವುದೇ ಸದ್ಗ್ರಂಥಗಳಲ್ಲಿ ಇವುಗಳದ್ದು ಪ್ರಮಾಣವಿಲ್ಲ ಎಂದರೆ ಇವನ್ನು ಜಪಿಸಬೇಕೆಂದು. ಹೀಗೆ ಈ ರೀತಿ ನಮ್ಮ ಮನುಷ್ಯ ಜೀವನ ವ್ಯರ್ಥ ಆಗುತ್ತಿತ್ತು. ಒಂದು ವೇಳೆ ವಿಷ್ಣುವಿನ ಯಾರಾದರೂ ಪೂಜಾರಿ ಇದ್ದು ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರ ಜಪಿಸಿದರೆ ವ್ಯರ್ಥವಾಗಿದೆ. ವಿಷ್ಣುವಿನ ಯಥಾರ್ಥ ಮಂತ್ರವಿದೆ, ಅದನ್ನು ಈ ದಾಸನು ತಮಗೆ ನೀಡುತ್ತಾನೆ, ಅದರಿಂದ ಲಾಭವಾಗುವುದು. ಅದನ್ನು ಬಿಟ್ಟು ಯಾರಾದರೂ ಬೇರೆ ಮಂತ್ರ ಜಪಿಸಿದರೆ ಅದು ಶಾಸ್ತ್ರ ವಿರುದ್ಧವಾಗಿದೆ. ಬ್ರಹ್ಮನದು ಕೂಡ ಮಂತ್ರವಿದೆ. ಈಗ ಈ ಮಂತ್ರವೇನಿದೆ, ಇದು ಇವರ ಪೂಜೆಯದು ಅಲ್ಲ. ಬ್ರಹ್ಮ, ವಿಷ್ಣು, ಮಹೇಶ ಮತ್ತು ಗಣೇಶ, ದುರ್ಗೆಯರ ಮಂತ್ರ ತಮಗೇನು ನೀಡಲಾಗುತ್ತದೆ, ಇವು ಪೂಜೆಗಾಗಿ ಅಲ್ಲ. ಪೂಜೆಯ ಅರ್ಥ ಬೇರೆಯೇ ಆಗಿರುತ್ತದೆ. ಪೂಜೆಯನ್ನಂತೂ ನಾವು ಕೇವಲ ನಮ್ಮ ಕಬೀರ ಪರಮೇಶ್ವರರದೇ ಮಾಡುವೆವು, ಮತ್ತು ಉಳಿದವರು ಇವರು ಆದರಣೀಯ ದೇವರುಗಳು. ಹೇಗೆಂದರೆ, ಪತಿವ್ರತೆ ಪತ್ನಿ ತನ್ನ ಪರಿವಾರದಲ್ಲಿ ಇರುತ್ತಾಳೆ ಮತ್ತು ಆಕೆ ಎಲ್ಲರನ್ನೂ ಆದರಿಸುತ್ತಾಳೆ. ಮೈದುನನನ್ನು, ಭಾವನನ್ನು, ಗಂಡನ ತಂಗಿ ಮತ್ತು ಅಕ್ಕನನ್ನು, ಅತ್ತೆ ಮತ್ತು ಮಾವನನ್ನು, ಮನೆಗೆ ಬರುವ ಆಗಂತುಕರನ್ನು, ಅತಿಥಿಯರನ್ನು, ನೆಂಟರನ್ನು ಎಲ್ಲರನ್ನೂ ಸತ್ಕರಿಸುತ್ತಾಳೆ ಮತ್ತು ಬಹಳವೇ ಪ್ರೀತಿಯಿಂದ ಮಾತಾಡುತ್ತಾಳೆ. ಅದಂತೂ ಸತ್ಕಾರವಾಗಿದೆ, ಅದಂತೂ ಒಂದು ಶಿಷ್ಟಾಚಾರ. ಮತ್ತು ಪೂಜೆಯನ್ನಂತೂ ಆಕೆ ಕೇವಲ ತನ್ನ ಪತಿಯದ್ದನ್ನೇ ಮಾಡುತ್ತಾಳೆ. ಹಾಗೆ ಯಾವಾಗ ಆಕೆ ತನ್ನ ಅವಿಭಕ್ತ ಪರಿವಾರದಿಂದ ಬೇರೆಯಾಗುತ್ತಾಳೆ, ಆವಾಗ ತನ್ನ ಪತಿಯೊಡನೆ ಶಾಂತವಾಗಿ ಹೊರಟು ಹೋಗುತ್ತಾಳೆ. ಹಿಂದೆ ಇಣುಕಿ ಕೂಡ ನೋಡುವುದಿಲ್ಲ.
ಮತ್ತು ಎಲ್ಲ ಸಾಮಾನು ಪಾಲಿಗೆ ಬಂದದ್ದು ಎಲ್ಲವನ್ನು ಎತ್ತಿಕೊಂಡು ಮತ್ತು ಎದೆಗೆ ಉಚ್ಚಿಕೊಂಡು ತನ್ನ ಪತಿಯ ಬಳಿ ತಲುಪುತ್ತಾಳೆ. ಮತ್ತು ಒಳ್ಳೆಯ ರೀತಿಯಲ್ಲಿ, ಅಂದರೆ ಆಕೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಸುವುದಕ್ಕಾಗಿ ನಮ್ಮ ಪರಿವಾರದಲ್ಲಿ ಇರುವಂತಹ ಮಗು, ಆ ಪತಿವ್ರತೆ ಹುಡುಗಿ ಇರುತ್ತಾಳೆ. ಆಕೆ ಎಲ್ಲರಲ್ಲಿ ಪ್ರೀತಿಯಿಂದ ಇರುತ್ತಾಳೆ. ಮತ್ತು ಒಂದು ವೇಳೆ ಜಗಳ ಮಾಡ್ತಾಳೆ ಮತ್ಯಾವುದೋ ಬೇರೆ ರೀತಿಯ ಕ್ರಿಯೆಗಳನ್ನು ಮಾಡುತ್ತಾಳೆ. ಆಕೆ ಪತಿವ್ರತೆಯಾಗಿದ್ದರೂ ಕೂಡ ಆಕೆ ನಿಜವಾದ ಪತಿವ್ರತೆ ಅಲ್ಲ. ಹಾಗೆ ಈ ರೀತಿ ನಾವಿಲ್ಲಿ ನಮ್ಮ ಈ ಬ್ರಹ್ಮ, ವಿಷ್ಣು, ಮಹೇಶ, ದುರ್ಗೆ ಮತ್ತು ಗಣೇಶ ಇತ್ಯಾದಿ ಏನಿದ್ದಾರೆ, ಇವರು ನಮ್ಮ ಪರಿವಾರ ಇದ್ದಂತೆ. ಇವರು ನಮ್ಮ ಪರಿವಾರ ಇದ್ದಂತೆ. ಆದರೆ ನಾವು ಇವರ ಪೂಜೆ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ನಮ್ಮ ಪತಿ ಪರಮೇಶ್ವರ ಕಬೀರ್ ದೇವರಾಗಿದ್ದಾರೆ. ಅವರು ನಮ್ಮ ಸ್ವಾಮಿಯಾಗಿದ್ದಾರೆ ಮತ್ತು ನಾವು ಈ ಪರಿವಾರದಲ್ಲಿ ಇರಬೇಕಾಗಿದೆ. ಇವರೊಡನೆ ನಾವು ಇಂತಹ ಸತ್ಕಾರದಿಂದ ಇರಬೇಕಾಗಿದೆ. ಅಂದರೆ ಇವರನ್ನು ಆದರದಿಂದ ನಾಮ ತೆಗೆದುಕೊಳ್ಳಬೇಕಾಗಿದೆ, ಜಪಿಸಬೇಕಾಗಿದೆ, ಸ್ಮರಿಸಬೇಕಾಗಿದೆ. ಇವರಿಂದ ಏನು ಲಾಭ ನಾವು ಪಡೆಯಬೇಕೋ ಅದು ಬೇರೆ ವಿಷಯವಾಗಿದೆ. ಆದರೆ ನಾವು ಯಾವಾಗ ಇಲ್ಲಿಂದ ಹೊರಡುವೆವು ನಮ್ಮ ಲೋಕಕ್ಕೆ, ನಮ್ಮ ಇವರೊಡನೆ ಯಾವ ಲಿಂಕ್ ಕೂಡ ಇರುವುದಿಲ್ಲ. ನಾವು ನಮ್ಮ ಮಾಲೀಕನೊಡನೆ ಹೊರಟು ಹೋಗುವೆವು. ಆಗ ಇದೇನು ಜಪವಿದೆ, ಇವರ ಆ ಮಂತ್ರಗಳು, ಇವರು ನಮಗೆ ಲಾಭ ತಕ್ಷಣ ನೀಡುವರು ಇರದು. ಇದು ಇವರ ವಶದ ಮಾತಲ್ಲ. ಈಗ ಹೀಗೇನೆ ಒಂದು ಉದಾಹರಣೆ ಇರುತ್ತದೆ. ನಾಯಿ ಇದೆ. ಅದನ್ನು ನಾವು ನಾಯಿ ನಾಯಿ ಅನ್ನುತ್ತಿದ್ದರೆ ಅದು ಎಂದೂ ನೋಡದು. ಮತ್ತು ಅದಕ್ಕೊಂದು ಕೋಡ್ ವರ್ಡ್ ಇರುತ್ತದೆ. ನಮ್ಮ ಇಲ್ಲಿ ಹರಿಯಾಣದಲ್ಲಿ ಅದಕ್ಕೆ ಹೇಳುತ್ತಾರೆ ತೋ 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 ತೋ. ಹೀಗೆ ಮಾಡುತ್ತಲೇ ಹೀಗೆ ನೋಡುವುದು ತಕ್ಷಣ ಮತ್ತು ಓಡೋಡಿ ಬರುವುದು, ಏನೂ ಸಿಗದಿದ್ದರೂ ಅದಕ್ಕೆ. ಹಾಗೆ ಅದು ಅಟ್ರಾಕ್ಟ್ ಆಗುತ್ತದೆ. ಅದು ಆ ಭಾಷೆ ಅದರ ವಶದ ಮಾತಲ್ಲ. ಅದು ಒಂದೇ ಸಾರಿ ಪ್ರಭಾವಿತವಾಗುತ್ತದೆ. ಹೀಗೆಯೇ ಅವು ಇಂಥ ಮಂತ್ರವಾಗಿದೆ, ಯಾವುದರಿಂದ ನಾವು ದೇವತೆಗಳಿಂದ ಲಾಭ ಪಡೆಯಬಹುದಾಗಿದೆ. ಈ ಮಂತ್ರದ ಜಪ ಮಾಡುತ್ತಲೇ ಇವರು ತಂತಾನೆ ಜಾಗೃತರಾಗುತ್ತಾರೆ. ಮತ್ತು ಇವರು ತಮಗೆ ತಮ್ಮ ಕೂಲಿಯ ತಕ್ಷಣ ಲಾಭ ನೀಡುತ್ತಾರೆ. ಇದು ಕೂಲಿಯಾಗಿದೆ ಇವರದು ಮತ್ತು ಇದರಿಂದಲೇ ಇವರು ಪ್ರಸನ್ನರಾಗುತ್ತಾರೆ. ಇದರ ಹೊರತು ತಾವು ಇವರದ್ದು ಎಷ್ಟೇ ಸ್ತುತಿಯನ್ನು ಮಾಡಿ ಮತ್ತು ಈ ಮಂತ್ರ ಜಪಿಸದಿದ್ದರೆ ಇವರು ಏನೂ ಕೊಡಲಾರರು. ಇದು ತಮ್ಮ ಕೂಲಿಯಾಗಿರುತ್ತದೆ. ಇದರ ಬೆಲೆ ಇದಾಗಿದೆ. ಮತ್ತು ಅನ್ಯಸ್ತುತಿ ಏನಿದೆ ಅದಂತೂ ನಮ್ಮ ಶಿಷ್ಟಾಚಾರವಾಗಿದೆ. ಎಲ್ಲರಿಗೂ ಪ್ರೀತಿಯಿಂದ ಹೇಳುವುದು, ಶ್ರದ್ಧೆಯಿಂದ ಸತ್ಕರಿಸುವುದು ಅದು ಬೇರೆಯೇ ವಿಷಯವಾಗಿದೆ. ಈಗ ಗಣೇಶನ ಸಾಧನೆ ಯಾರು ಮಾಡುತ್ತಾರೆ ಆ ಮಂತ್ರ ಈ ದಾಸನು ತಮಗೆ ನೀಡುತ್ತಾನೆ. ಹೀಗೆ ಕೆಲವು ಸಂತರು ನೋಡಿ ಈಗ ನಕಲು ಮಾಡುತ್ತಿದ್ದಾರೆ. ಯಾವುದೋ ಒಂದು ನಾಮ ನೀಡುತ್ತಾರೆ, ಕೃಷ್ಣ ಕಿಲಂ ಕೃಷ್ಣ. ಕಿಚಿಡಿ ಜ್ಞಾನ ಮಾಡಿಟ್ಟಿದ್ದಾರೆ ಇವರು. ಕೃಷ್ಣ ಕಿಲಂ ಕೃಷ್ಣ. ಇದು ಕಿಲಿಯಂಗೆ ಇವರು ಕಿಲಂ ಎನ್ನುತ್ತಾರೆ, ಕಿಲಂ. ಮತ್ತಾರೋ ತಮಗೆ ನೀಡಲಾಗುವಂತಹ ಈ ಮಂತ್ರಗಳಲ್ಲಿ ಯಾವುದೋ ಒಂದು ಮಂತ್ರ ಮಾಡುತ್ತಾರೆ, ಸಿರಂ ಸಿರಂ ಸಿರಂ. ಇನ್ನಾರೋ ಹರೆಂ ಹರೆಂ ಹರೆಂ. ಹಾಗಾಗಿ ಪುಣ್ಯಾತ್ಮರೇ, ಅಂತೆಯೇ ಒಂದು ಗಿಡಮೂಲಿಕೆ ಮಾಡಲಾಗುತ್ತದೆ, ಔಷಧಿ ಮಾಡಲಾಗುತ್ತದೆ. ಅದರಲ್ಲಿ 6-7 ಐಟಂ ಹಾಕಲಾಗುತ್ತದೆ. ಆಗ ಅದು ಆ ರೋಗನಾಶಕ ಗುಣವುಳ್ಳದ್ದಾಗುತ್ತದೆ. ಮತ್ತು ಅವುಗಳಲ್ಲಿನ ಕೇವಲ ಒಂದೇ ಗಿಡಮೂಲಿಕೆ ತಿನ್ನುವರೇ ಯಾವುದಾದರೂ ಯಾವುದು ಸೂಟಾಗುತ್ತದೆ ಒಂದು ಅದನ್ನು ಸೇರಿಸಲಾಗುತ್ತದೆ 7 ಐಟಂ ಜೊತೆ. ಮತ್ತು ಅವುಗಳಿಂದ ಯಾವುದೋ ಒಂದು ಐಟಂ ತಿನ್ನುವರೇ ಆಗ ಅವರ ಮೋಕ್ಷ, ರೋಗ ನಾಶವಾಗುವುದಿಲ್ಲ. ಆತನಿಗೆ ಅದೇ ಮಟ್ಟದ ಲಾಭವಾಗುವುದು. ಅಂದರೆ ಯಾರೋ ಸೋಂಪು ತಿನ್ನುತ್ತಾರೆ ಮತ್ತು ಆ ಸೋಂಪು ಮತ್ತೆ ಆ 7 ವಸ್ತುಗಳಲ್ಲಿ ಒಂದಾಗಿದೆ. ಅವುಗಳಲ್ಲಿ ಆತ ಒಂದನ್ನು ತಿನ್ನುತ್ತಿದ್ದಾನೆ. ಆಗ ಆತನಿಗೆ ಆ ಮಟ್ಟದ ಲಾಭವಾಗುವುದು. ಅದು ವಾಸ್ತವಿಕ ಲಾಭ ಆಗಲಾರದು. ಹಾಗೆ ಯಾವ ಈ ಮಂತ್ರ ತಮಗೆ ನೀಡಲಾಗಿದೆ, ಪ್ರಥಮ ನಾಮ ನಾವು ಫಸ್ಟ್ ಟೈಮ್ ನೀಡುತ್ತೇವೆ, ಅದನ್ನು ಪ್ರಥಮ ಮಂತ್ರ ಎನ್ನುತ್ತೇವೆ. ಹಾಗೆ ಅದರಲ್ಲಿ 7 ಮಂತ್ರಗಳ ಯೋಗವಿದೆ. ಇದನ್ನು ತಿಳಿಯಿರಿ. ಅಂದರೆ 7 ಮೂಲಿಕೆಗಳನ್ನು ಸೇರಿಸಿಡಲಾಗಿದೆ. ಮತ್ತು ಇದೊಂದು ಇದರದ್ದು ಬಹಳ ಒಳ್ಳೆಯದೇನಿದೆ ಅದು ನಮಗೆ ದೊರಕಿದೆ. ಔಷಧಿ ಆಯಿತು, ಇದು ಮದ್ದಾಯಿತು, ಇದು ಮದ್ದಾಗಿದೆ. ಇವುಗಳಿಂದ ಯಾವುದಾದರೂ ಒಂದು ಮಂತ್ರ ಮಾತ್ರ ಜಪಿಸಿದರೆ, ಅಂದರೆ ಒಂದು ಔಷಧಿ ತಿನ್ನುತ್ತಾನೆ, ಒಂದು ಮೂಲಿಕೆ ತಿನ್ನುತ್ತಾನೆ ಅಂತಾದರೆ ಆಗ ಅಷ್ಟೇ ಲಾಭವಾಗುವುದು, ಅದು ವ್ಯರ್ಥವಾಗುವುದು. ಈ ದಾಸನು ಒಂದು ಬಾರಿ ನಜಫ್ಗಢ್ನಲ್ಲಿ ಸತ್ಸಂಗ ಮಾಡುತ್ತಿದ್ದ ಮತ್ತು ಅಲ್ಲಿ ಒಬ್ಬ ಪಂಡಿತರು ಬಂದರು. ಅಂದರೆ ಆತ ಕ್ರಿಯಾಕರ್ಮ ಮಾಡುವ ಪಂಡಿತನಲ್ಲ. ಹೇಗೆಂದರೆ ಸಾಧಾರಣವಾಗಿ ಪರಂಪರಾಗತವಾಗಿ ಹೇಳುತ್ತಾರೆ, ಈತ ಬ್ರಾಹ್ಮಣ, ಪಂಡಿತರ ಹುಡುಗ, ಪಂಡಿತ ಕರ್ಮಗಳನ್ನು ಮಾಡ್ತಿರ್ಲಿಲ್ಲ, ಯಾವುದೋ ನೌಕರಿ ಮಾಡುತ್ತಿದ್ದ. ಸತ್ಸಂಗ ಕೇಳತೊಡಗಿದ, ಇಡೀ ಸತ್ಸಂಗ ಕೇಳಿದ ಮತ್ತು ನನ್ನ ಬಳಿ ಬಂದು ಹೇಳತೊಡಗಿದ್ದೇನೆಂದರೆ, ಮಹಾರಾಜರೇ, ನನಗಂತೂ ಆ ಮಾಯೆಯುಳ್ಳ ನೀಡಿ ಮಂತ್ರ, ಯಾವುದರಿಂದ ಧನ ಅಧಿಕವಾಗುತ್ತದೆ, ಆ ದುರ್ಗೆಯ ಮಂತ್ರವೊಂದನ್ನು ನೀಡಿ, ಮಾಯೆ ಅಧಿಕ ಬೇಕು ನನಗೆ, ಸಾಲವಾಗುತ್ತಿದೆ. ಈಗ ಅವನಿಗೆ ಯಾರು ತಿಳಿಪಡಿಸುವುದು? ಹಾಗೆ ನೋಡಿದರೆ ಈ ಮಾಯೆಯಂತೂ ರಾವಣನ ಬಳಿ ಬಹಳವಿತ್ತು. ಅದೇನು ಕೆಲಸಕ್ಕೆ ಬಂತು?
ವ್ಯರ್ಥವಾಯಿತು. ಹೀಗೆ ಇಂತಹ ವಿಷವನ್ನು ನಾವು ತಿನ್ನಬಾರದು. ಮತ್ತು ಯಾವಾಗ ವಿಷ ಅನ್ಯ ಮೂಲಿಕೆಗಳಲ್ಲಿ ಸೇರುತ್ತದೆ ಆಗ ಅದೂ ಅಮೃತ ಆಗುತ್ತದೆ. ಹೀಗೆ ಈ ಪರಮಾತ್ಮ ಕಬೀರ ದೇವರು ಈ ಮಂತ್ರವನ್ನು ತನ್ನ ಕಡೆಯಿಂದ ಮಾಡಿ ನಮ್ಮ ಸದ್ಗ್ರಂಥಗಳಲ್ಲಿ ಸಮಾವೇಶಗೊಳಿಸಿಟ್ಟಿದ್ದಾರೆ. ಆಗ ನಾವು ಆ ಮಾಲೀಕನ ಆದೇಶವೇನಿದೆ ಅದನ್ನೇ ಪಾಲನೆ ಮಾಡಬೇಕು. ಅದರ ವಿರುದ್ಧವಾಗಿ ಯಾವುದೇ ಸಾಧನೆ ಮಾಡಬಾರದು. ಬೇರೆ ಮಾಡಿದರೆ ಅದು ಯೂಸ್ಲೆಸ್. ಈಗ ಪೂರ್ತಿ ಗೀತೆಯಲ್ಲಿ ಓಂ ಮಂತ್ರದ ಹೊರತು ಬೇರಾವ ಮಂತ್ರವೂ ಇಲ್ಲ ಜಪಿಸಲು. ನಂತರ ಪೂರ್ಣ ಪರಮಾತ್ಮನಿಗಾಗಿ ಸಂಕೇತ ಬಿಡಲಾಗಿದೆ. ಅಂದರೆ ನಿನಗೆ ಪೂರ್ಣ ಮೋಕ್ಷ ಬೇಕಾದರೆ ಮತ್ತು ಸನಾತನ ಪರಮಧಾಮದಲ್ಲಿ ಹೋಗಲು ಬಯಸುತ್ತಿರುವೆಯಾದರೆ ಮತ್ತು ಪರಮ ಶಾಂತಿ ಬಯಸುವುದಾದರೆ, ಅಂದರೆ ಪೂರ್ಣ ಸುಖ ಬಯಸುವುದಾದರೆ, ಗೀತೆ ಅಧ್ಯಾಯ ಸಂಖ್ಯೆ 18 ಶ್ಲೋಕ 62ರಲ್ಲಿ ಹೇಳಿದೇನೆಂದರೆ, ಅರ್ಜುನ ನೀನು ಸರ್ವಭಾವದಿಂದ ಪರಮೇಶ್ವರನ ಶರಣದಲ್ಲಿ ಹೋಗು. ಆತ ಗೀತಾ ಜ್ಞಾನದಾತನಿಗಿಂತ ಅನ್ಯನು, ಬೇರೆ ಯಾರೋ ಇದ್ದಾರೆ. ಮತ್ತು ಪರಮೇಶ್ವರನು ಅವನು ಪೂರ್ಣ ಬ್ರಹ್ಮನು, ಪರಮಾಕ್ಷರ ಬ್ರಹ್ಮನು. ಆತನ ಆಶಯದಲ್ಲಿ ಹೋಗು. ಆತನ ಕೃಪೆಯಿಂದ ನಿನಗೆ ಪರಮಶಾಂತಿ ಮತ್ತು ಸನಾತನ ಪರಮಧಾಮವು ಪ್ರಾಪ್ತವಾಗುತ್ತದೆ. ಆ ಮಂತ್ರ ಓಂ ತತ್ ಸತ್. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 17ರ ಶ್ಲೋಕ ಸಂಖ್ಯೆ 23ರಲ್ಲಿ ಓಂ ಇದು ಬ್ರಹ್ಮನದು ಮತ್ತು ತತ್ ಇದು ಸಾಂಕೇತಿಕ, ಇದು ಅಕ್ಷರ ಪುರುಷನದು. ಅದು ಗೀತೆ ಅಧ್ಯಾಯ ಸಂಖ್ಯೆ 15ರ ಶ್ಲೋಕ ಸಂಖ್ಯೆ 16ರಲ್ಲಿ 2 ಪುರುಷರ ಕುರಿತು ಹೇಳಲಾಗಿದೆ, ಕ್ಷರಪುರುಷ ಮತ್ತು ಅಕ್ಷರ ಪುರುಷ. ಮತ್ತು 17ನೇ ಶ್ಲೋಕದಲ್ಲಿ ಹೇಳಿದೆ ಉತ್ತಮ ಪುರುಷತು ಅನ್ಯ. ಈ ಕ್ಷರಪುರುಷ ಮತ್ತು ಅಕ್ಷರ ಪುರುಷರಿಂದ ಮತ್ಯಾರೋ ಇದ್ದಾರೆ. ಶ್ರೇಷ್ಠ ಪರಮಾತ್ಮ ಆತನಾರು 8ನೇ ಅಧ್ಯಾಯದ 3ನೇ ಮಂತ್ರದಲ್ಲಿ ಹೇಳಿದಂತೆ ಆತನು ಪರಮಾಕ್ಷರ ಬ್ರಹ್ಮನು. ಅರ್ಜುನನು ಗೀತೆ ಜ್ಞಾನದಾತನಲ್ಲಿ ಕೇಳಿದ, ಅಂದರೆ ಕಿಂ ತತ್ ಬ್ರಹ್ಮ್. ಅರ್ಜುನ ಗೀತೆಯ ಜ್ಞಾನದಾತನೊಡನೆ ಕೇಳಿದ, ಹೇ ಪ್ರಭು, ತಾವು 7ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಯಾವ ತತ್ ಬ್ರಹ್ಮನ ಉಲ್ಲೇಖ ಮಾಡಿದ್ದೀರಿ, ವರ್ಣನೆ ಮಾಡಿದ್ದೀರಿ ಮತ್ತು ಇದನ್ನೂ ಹೇಳಿದಿರಿ, ಏನೆಂದರೆ ತತ್ವದರ್ಶಿ ಸಂತರಿಂದ ಜ್ಞಾನ ಪ್ರಾಪ್ತಿಯ ಬಳಿಕ ಆ ತತ್ ಬ್ರಹ್ಮನೊಡನೆ ಪರಿಚಿತರಾಗುತ್ತಾರೆ, ಪೂರ್ಣ ಆಧ್ಯಾತ್ಮಿಕ ಜ್ಞಾನದಿಂದ ಪರಿಚಿತರಾಗುತ್ತಾರೆ. ಆಗ ಅವರು ವೃದ್ಧಾಪ್ಯ ಮತ್ತು ಮರಣದಿಂದ ಬಿಡುಗಡೆಗಾಗಿಯೇ ಪ್ರಯತ್ನಿಸುತ್ತಾರೆ. ಜರಾ ಮರಣ, ಮತ್ತೆ ಅವರು ಏನನ್ನೂ ಬೇಡುವುದಿಲ್ಲ, ಸಂಸಾರದ ಯಾವುದೇ ವಸ್ತು ಡಿಮಾಂಡ್ ಮಾಡುವುದಿಲ್ಲ. ಅವರು ಕೇವಲ ವೃದ್ಧಾಪ್ಯ ಮತ್ತು ಮರಣದಿಂದ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾರೆ. ಹಾಗೆ 8ನೇ ಅಧ್ಯಾಯದ ಪ್ರಥಮ ಮಂತ್ರದಲ್ಲಿ ಅರ್ಜುನ ಕೇಳಿದ, ಕಿಂ ತತ್ ಬ್ರಹ್ಮ್. ಆ ತತ್ ಬ್ರಹ್ಮ್ ಯಾರು, ಅವನೇನಾಗಿದ್ದಾನೆ? 8ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಗೀತೆಯಲ್ಲಿ ಗೀತೆ ಜ್ಞಾನದಾತನು ಹೇಳಿದಂತೆ ಆತನು ಪರಮಾಕ್ಷರ ಬ್ರಹ್ಮನು. ಆತನು ಪರಮಾಕ್ಷರ ಬ್ರಹ್ಮನು ಅಂದರೆ ಗೀತೆ ಜ್ಞಾನದಾತನಿಂದ ಬೇರೆ ಯಾರೋ ಅನ್ಯನು. ಹಾಗಾದರೆ ಗೀತೆ ಅಧ್ಯಾಯ 15ರ ಶ್ಲೋಕ ಸಂಖ್ಯೆ 16 ಮತ್ತು 17ರಲ್ಲಿ ಈ 3 ಪ್ರಭುಗಳಿದ್ದಾರೆ. ಒಬ್ಬ ಕ್ಷರಪುರುಷ, ಇನ್ನೊಬ್ಬ ಅಕ್ಷರ ಪುರುಷ, 3ನೇ ಆತ ಪರಮಾಕ್ಷರ ಪುರುಷ. ಪುರುಷ ಹೇಳಿ, ಬೇಕಾದರೆ ಬ್ರಹ್ಮ ಹೇಳಿ. ಬ್ರಹ್ಮ್ ಅಂದರೆ ಪ್ರಭು ಮತ್ತು ಪುರುಷ ಅಂದರೆ ಪರಮಾತ್ಮ, ಪ್ರಭುವಾಗಿರುತ್ತಾರೆ. ಹಾಗೆ ಈ 3 ಮಂತ್ರಗಳಿವೆ ಮತ್ತು ಈ 3 ಭಗವಂತರುಗಳ ಬೇರೆ ಬೇರೆ ಮಂತ್ರವಾಗಿವೆ. ಗೀತಾ ಜ್ಞಾನದಾತನು ಕೇವಲ ತನ್ನದೇ ಮಂತ್ರವನ್ನು ಸಾರ್ವಜನಿಕಗೊಳಿಸಿದ್ದಾನೆ ಮತ್ತು ಅನ್ಯ 2 ಮಂತ್ರವನ್ನು ಆತ ಗುಪ್ತವಾಗಿರಿಸಿದ್ದಾನೆ. ಮತ್ತು ಅದಕ್ಕಾಗಿ ಆಪ್ಷನ್ ಬಿಡಲಾಗಿದೆ. ಏನೆಂದರೆ 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿದ್ದಂತೆ ಆ ತತ್ವಜ್ಞಾನವನ್ನು ನೀನು ತತ್ವದರ್ಶಿ ಸಂತರ ಬಳಿ ಹೋಗಿ ತಿಳಿದುಕೋ, ನಾನು ಹೇಳಲಾರೆನು, ನನಗೆ ತಿಳಿದಿಲ್ಲ. ಮತ್ತು ತತ್ವದರ್ಶಿ ಸಂತನ ಪರಿಚಯ ಹೇಳಿದೆ 15ನೇ ಅಧ್ಯಾಯದ ಪ್ರಥಮ ಶ್ಲೋಕದಲ್ಲಿ ಗೀತೆಯಲ್ಲಿ. ಏನೆಂದರೆ ಆ ಉಲ್ಟಾ ನೇತಾಡಿರುವಂತಹ ಪ್ರಪಂಚರೂಪಿ ವೃಕ್ಷದ ಎಲ್ಲ ಪಾರ್ಟ್ಸುಗಳನ್ನು ಹೇಳುವ ಬೇರು ಯಾರು, ಪರಮಾತ್ಮನೆಂದು. ಹಾಗೆ ಆ ಪ್ರಪಂಚರೂಪಿ ವೃಕ್ಷದ ಬೇರಂತೂ ಆಗಿದ್ದಾರೆ ಪರಮಾಕ್ಷರ ಬ್ರಹ್ಮ್ ಮತ್ತು ಕಾಂಡವಾಗಿದೆ ಈ ಅಕ್ಷರ ಪುರುಷ, ಅಕ್ಷರ ಬ್ರಹ್ಮ್. ಮತ್ತು ಅದರಿಂದ ಒಂದು ದಪ್ಪ ಕೊಂಬೆ ಹೊರಟಿದೆ, ಅದಾಗಿದೆ ಕ್ಷರಬ್ರಹ್ಮ್, ಕ್ಷರಪುರುಷ. ಕ್ಷರಪುರುಷ ಹೇಳಿ, ಬೇಕಾದರೆ ಕ್ಷರಬ್ರಹ್ಮ್ ಹೇಳಿ. ಮತ್ತು 3 ದೇವ ಶಾಖೆಗಳಾಗಿವೆ. ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವ, ಇವರು ಶಾಖೆಗಳು ಮತ್ತು ಎಲೆರೂಪದ ಪ್ರಪಂಚ. ಇದನ್ನು ಪರಮೇಶ್ವರರು 600 ವರ್ಷ ಮೊದಲು, ಸುಮಾರು 550 ವರ್ಷಗಳ ಮೊದಲೇ ಹೇಳಿದ್ದರು. अक्षर पुरुष एक पेड़ है, निरंजनवा की डार और तीनों देवा शाखा है, ये पात्र संसार. ಈಗ ಪುಣ್ಯಾತ್ಮರೇ, ಪೂರ್ಣ ಪರಮಾತ್ಮನು 550 ವರ್ಷಗಳ ಮೊದಲೇ ತನ್ನ ಅಮೃತವಾಣಿಯಲ್ಲಿ ಈ ಅಮೃತ ಜ್ಞಾನವನ್ನು ಮೊದಲೇ ವರ್ಣಿತಗೊಳಿಸಿಟ್ಟಿದ್ದಾರೆ, ಲಿಪಿಬದ್ಧಗೊಳಿಸಿಟ್ಟಿದ್ದಾರೆ, ಹೇಳಿಟ್ಟಿದ್ದಾರೆ. ಅದನ್ನು ಇಂದು ನಮ್ಮ ಸದ್ಗ್ರಂಥಗಳು ಸಮರ್ಥಿಸುತ್ತವೆ.
ಮತ್ತು ಆ ಸಮಯದಲ್ಲಿ ಈ ನಕಲಿ ಗುರು ಬ್ರಾಹ್ಮಣರು, ನಕಲಿ ಮಹರ್ಷಿಗಳು ಪರಮೇಶ್ವರರ ಈ ಜ್ಞಾನವನ್ನು ಮೇಲೆ ಬರಲು ಬಿಡಲಿಲ್ಲ. ಇದನ್ನು ಹೇಳಿ ನಮ್ಮಿಂದ ದೂರ ಮಾಡಿದರು. ಅಂದರೆ ಕಬೀರ ಶಿಕ್ಷಿತನು, ಈತ ತತ್ವಜ್ಞಾನದಿಂದ ಪರಿಚಿತನಲ್ಲ, ಸದ್ಗ್ರಂಥಗಳನ್ನು ಅರಿತಿಲ್ಲ, ಈತನು ಸುಳ್ಳು ಹೇಳುತ್ತಾನೆ, ಈತನ ಮಾತುಗಳನ್ನು ನಂಬಬೇಡಿರಿ. ಮತ್ತು ಇಂದು ಅದೇ ಸದ್ಗ್ರಂಥಗಳು ಪರಮಾತ್ಮನದ್ದು 550 ವರ್ಷಗಳ ಮೊದಲೇ ಲಿಪಿಬದ್ಧಗೊಳಿಸಿದಂತಹ ಜ್ಞಾನದ ಸಮರ್ಥನೆ ಮಾಡುತ್ತಿವೆ. ಹಾಗಾದರೆ ಪುಣ್ಯಾತ್ಮರೇ, ನಾವು ಗೀತೆಯನ್ನು ಓದುತ್ತಿದ್ದೆವು ಮತ್ತು ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಮನಸ್ಸೇಚ್ಛೆ ಆಚರಣೆ ಮಾಡುತ್ತಿದ್ದೆವು. ಇದು ಕಾಲನ ಜಾಲವಾಗಿದೆ. ಈ ಕಾಲನ ದೂತರು ಈ ನಕಲಿ ಸಂತರು ಮತ್ತು ಗುರು, ಇವರು ಮಾನವ ಸಮಾಜದ ಶತ್ರುಗಳು. ಪುಣ್ಯಾತ್ಮರೇ, ಆ ಗುರು ಪದವಿ ಮೇಲೆ ಯಾರು ಕುಳಿತಿರುವನೋ ಮತ್ತು ಅವನಿಗಿದು ತಿಳಿದು ಬರುತ್ತದೆ, ಏನೆಂದರೆ ನಾವು ಸಾಧನೆ ತಪ್ಪು ಮಾಡುತ್ತಿದ್ದೇವೆ ಮತ್ತು ಮಾಡಿಸುತ್ತಿದ್ದೇವೆ. ಒಂದೊಮ್ಮೆ ಅವನು ಶ್ರೇಷ್ಠ ಆತ್ಮ ಆಗಿದ್ದರೆ ಮತ್ತು ತನ್ನ ಶಿಷ್ಯರ ಶುಭಚಿಂತಕನಾಗಿದ್ದರೆ ಅದೇ ದಿನ ಆತ ಸರೆಂಡರ್ ಮಾಡಿಕೊಳ್ಳಬೇಕಾಗಿದೆ. ಅಂದರೆ, ಸೋದರ, ನಾನು ತತ್ವಜ್ಞಾನದಿಂದ ಪರಿಚಿತನಲ್ಲ ಮತ್ತು ಎಲ್ಲರೆದುರು ಡಿಕ್ಲೇರ್ ಮಾಡಬೇಕು, ಆಗ ಆತನ ಜೀವ ಉಳಿಯುವುದು. ಒಂದೊಮ್ಮೆ ಮಾಡದಿದ್ದರೆ ಇಂಥ ದುರ್ಗತಿಯಾಗುವ ಪ್ರಾಣಿಯದು ಪರಮಾತ್ಮ ಬರೆದಿದ್ದಾರೆ. ಏನೆಂದರೆ 22 ಲಕ್ಷ ಇಂತಿಂಥ ನಕಲಿ ಗುರುಗಳನ್ನು ಅಲ್ಲಿ ನರಕದಲ್ಲಿ ಹಾಕಿಟ್ಟಿದ್ದಾರೆ. ಮತ್ತು ಯಾವಾಗ ಪರಮೇಶ್ವರರು ಅಲ್ಲಿಗೆ ಹೋದರೂ ಆ ಮೊದಲು ಇಲ್ಲಿ ವಿರೋಧ ಮಾಡುತ್ತಿದ್ದವರು ಮತ್ತು ಆ ಪರಮೇಶ್ವರರು ಅದೇ ರೂಪದಲ್ಲಿ ಆ ನರಕಕ್ಕೆ ಸುತ್ತಾಡಲು ಹೋದರು. ಹೇಗೆಂದರೆ ಜೈಲಿನೊಳಗೆ ಹಿರಿಯ ಅಧಿಕಾರಿ ಹೋದಂತೆ ಯಾವಾಗಲೂ. ಆಗ ಅವರು ಕೊಠಡಿಗಳ ಒಳಗಿಂದ, ಸಲಾಕೆಗಳ ಒಳಗಿಂದ ಕೈ ಜೋಡಿಸಿ ಹೇಳ್ತಾರೆ, ಹೇ ಮಹಾರಾಜ, ನಮ್ಮನ್ನು ಕಾಪಾಡು, ಹೇ ಮಹಾರಾಜ, ನಮ್ಮ ರಕ್ಷಣೆಯನ್ನು ಮಾಡು. ಪರಮಾತ್ಮ ನಂತರ ಹೇಳ್ತಾರೆ, ಏನೆಂದರೆ ನೀವೇನು ಅಸಂಬದ್ಧ ಹೇಳ್ತಿದ್ದೀರಿ, ನನ್ನನ್ನು ವಿರೋಧಿಸುತ್ತಿದ್ದೀರಿ, ನೀವು ಬಹಳ ದೊಡ್ಡ ಅಪರಾಧ ಮಾಡಿದಿರಿ. ಆ ಸಾಧು ಆತ್ಮಗಳನ್ನು ಮಿಸ್ಗೈಡ್ ಮಾಡಿದ್ರಿ, ನೀವು ಸತ್ಯ ಮಾರ್ಗವನ್ನು ಅರಿಯಲು ಬಿಡಲಿಲ್ಲ. ಈಗ ಅವರು ಹೇಳ್ತಾರೆ, ನಮ್ಮಿಂದ ತಪ್ಪಾಯಿತು ಭಗವಂತ, ನಮ್ಮಿಂದ ತಪ್ಪಾಯಿತು. ಈಗ ತಪ್ಪು ನಿಮಗೆ ಸ್ವತಃ ಅನುಭವವಾಗುತ್ತಿದೆ, ಜೈಲಲ್ಲಿ ಬಿದ್ದಿದ್ದೀರಿ, ಇಲ್ಲಿ ದುರ್ಗತಿಯಾಗುತ್ತಿದೆ, ನರಕದಲ್ಲಿ ಹಾಕಲ್ಪಟ್ಟಿದ್ದೀರಿ. ಈ ತಪ್ಪನ್ನು ಆ ಸಮಯದಲ್ಲಿ ಒಪ್ಪಿದಿದ್ದರೆ, ಯಾವಾಗ ಯಥಾರ್ಥ ಜ್ಞಾನವನ್ನು ನಾನು ನಿಮ್ಮ ಎದುರಲ್ಲಿ ಪ್ರಸ್ತುತಗೊಳಿಸುತ್ತಿದ್ದಾಗ ನೀವು ವಿರೋಧ ಮಾಡುತ್ತಿದ್ದೀರಿ ಬೇಕಂತಲೇ, ನಿಮಗೆ ಗೊತ್ತಿತ್ತು ನೀವು ತಪ್ಪು ಮಾಡುತ್ತಿದ್ದಿರುವಿರೆಂದು. ಆಗ ಅವರು ಹೇಳುತ್ತಾರೆ, ಹೌದು, ನಮಗೆ ಗೊತ್ತಿತ್ತು, ಆದರೆ ನಾವು ಅಭಿಮಾನದ ಕಾರಣದಿಂದಾಗಿ ಸ್ವೀಕರಿಸಲಾಗಲಿಲ್ಲ. ನಮ್ಮ ಶಿಷ್ಯರು ಏನು ಹೇಳುವರು, ನಾವು ಈ ವಿಷಯವಾಗಿ ಬಹಳ ಪ್ರಭಾವಿತರಾಗಿದ್ದೆವು ಮತ್ತು ನಾವು ತಿಳಿದಿದ್ದರೂ ಕೂಡ ತಮ್ಮ ವಿರೋಧ ಮಾಡಿದೆವು ಮತ್ತು ಅನುಭವಿಸಿ ತಮ್ಮ ದಂಡನೆ. ಹಾಗಾಗಿ ಪುಣ್ಯಾತ್ಮರೇ, ಇದು ಮಕ್ಕಳಾಟವಲ್ಲ. ಮನುಷ್ಯ ಜೀವನ ಸಿಗುವುದು, ಪರಮಾತ್ಮ ಹೇಳುತ್ತಾರೆ, ಮಾನುಷ ಜನ್ಮ ದುರ್ಲಭ ಹೈ ಮಿಲನ ಬಾರಂಬಾರ. ಮತ್ತು ಒಂದು ಸಾರಿ ಇದು ತಮ್ಮ ಕೈಯಿಂದ ಬಿಟ್ಟು ಹೋಯಿತು, ಆಗ ಹೀಗಾಗುವುದು. तरवर से पत्ता टूट गिरे बोर नहीं लगता डर. ಒಂದು ಶ್ವಾಸದ ಬೆಲೆ, ಹೊಯ್ ಒಂದು ಶ್ವಾಸದ ಬೆಲೆ ಎಷ್ಟು, ಅದನ್ನು ಪರಮಾತ್ಮ ಹೇಳುತ್ತಾರೆ. ಈ ಸತ್ಯ ಮಂತ್ರದ್ದು. सतनाम पालड़े रंगोरी हो, 14 लोग चढ़ावे राम रंगोरी हो, 3 लोग पासंग धरे रंगोरी हो, तो ना तुलाया राम रंगोरी हो. ಮತ್ತು ತಮ್ಮ ಎಷ್ಟು ಶ್ವಾಸಗಳು ವ್ಯರ್ಥವಾಗುತ್ತಿವೆ ಈ ಮಂತ್ರಗಳ ಹೊರತಾಗಿ. ಅಂದರೆ ತಮಗೆ ಎಲ್ಲವನ್ನೂ ಕ್ಲಿಯರ್ಗೊಳಿಸಲಾಯಿತು, ಒಂದು ಸುಮಾರು ಹಿಂಟ್ಸ್ ಕೊಟ್ಟು. ಪ್ರಥಮ ಮಂತ್ರವೇನು ತಮಗೆ ಕೊಡಲಾಗುವುದು, ಆ ಮಂತ್ರ. ಎರಡನೆಯ ಮಂತ್ರ ಸತ್ಯನಾಮವಾಗಿದೆ, ಅದರಲ್ಲಿ 2 ಅಕ್ಷರಗಳಿವೆ. ಒಂದು ಓಂ ಆಗಿದೆ, ಎರಡನೆಯದು ತತ್ ಆಗಿದೆ. ತತ್ ಸಾಂಕೇತಿಕವಾಗಿದೆ ಮತ್ತು ಇದು ಸತ್ಯನಾಮವಾಗಿದೆ. ಮತ್ತು ಯಾವ ಸಮಯದಲ್ಲಿ ತಮ್ಮ ಸತ್ಯನಾಮದ ದುಡಿಮೆ ಅತ್ಯಧಿಕವಾಗುವುದು, ಅಂದರೆ ಬಹಳಷ್ಟು ಆಗುವುದು, ತದನಂತರ ತಮಗೆ ಸಾರನಾಮ ಕೊಡಲಾಗುವುದು. ಸಾರನಾಮಕ್ಕಾಗಿ ತಾವು ಬಹಳ ಆತುರ ಪಡುವಿರಿ ಮತ್ತು ಆಗಲೂ ಬೇಕು. ಆದರೆ ಅದರ ವಿಧಿ ಹೀಗಿದೆ, ಅಂದರೆ ದಾಸ ಯಾವಾಗ ತಮ್ಮನ್ನು ಯೋಗ್ಯರೆಂದು ತಿಳಿಯುತ್ತಾನೋ ಆಗ ಸಾರನಾಮ ನೀಡಲಾಗುತ್ತದೆ. ತಾವು ತಮ್ಮ ಪ್ರಯತ್ನ ಮಾಡುತ್ತೀರಿ ಮತ್ತು ಭಕ್ತಿ ಮಾಡುತ್ತಾ ಇರಿ ಮತ್ತು ಆಸೆ ಇಟ್ಟುಕೊಳ್ಳಿ. ಎಷ್ಟು ಬಾರಿ ತಮ್ಮಿಂದ ಪ್ರಾರ್ಥನೆ ಮಾಡಲಾಗುತ್ತದೆ, ಅಂದರೆ ಸತ್ಯನಾಮಕ್ಕಾಗಿ ಆ ದಿನ ನೀಡಲಾಗುತ್ತದೆ. ತಾವು ಹರ್ಷದಿಂದ ಬನ್ನಿ ಮತ್ತು ಸಮಯ ಬಂದಾಗಲೇ ತಮಗೆ ಸಿಗುವುದು. ಈಗ ಅಂತೆಯೇ ಪರಮಾತ್ಮನನ್ನು ಪಡೆಯಲಿಕ್ಕಾಗಿ. ಹೇಗೆಂದರೆ ಭೂಮಿಯ ಒಳಗೆ ನೀರಿದೆ, ಜಲವನ್ನು ಪ್ರಾಪ್ತಿಸಲು ಒಂದು ಪ್ರೊಸೀಜರ್ ಇದೆ, ಆ ಜಲವನ್ನು ಪಡೆಯಲು ಒಂದು ವಿಧಿ ಇದೆ.
ಅಂದರೆ ಹ್ಯಾಂಡ್ ಪಂಪ್ ಅಳವಡಿಸಬೇಕಾಗುತ್ತದೆ. ಹಾಗಾದರೆ ಹ್ಯಾಂಡ್ ಪಂಪ್ ಅಳವಡಿಸಲು ಏನು ಪ್ರೊಸೀಜರ್ ಇದೆ ಅಂದರೆ, ಒಂದು ಮೆಷಿನ್ ಹೊಡೆಯಲಾಗುತ್ತದೆ. ಆ ಮೆಷಿನ್ ಮಣ್ಣು ಅಗೆಯುತ್ತದೆ, ಹೊರಗಿಡುತ್ತದೆ, ಮತ್ತೆ ಮಣ್ಣು ಅಗೆಯುತ್ತದೆ, ಹೊರ ಹಾಕುತ್ತದೆ, ಮತ್ತು ಜೊತೆಯಲ್ಲಿ ಪೈಪನ್ನು ಕೆಳಗೆ ಹಾಕುತ್ತಿರುತ್ತದೆ. ಪೈಪನ್ನು ಅಂದರೆ ಪೈಪ್ ಕೂಡ ಲೋಡಿಂಗ್ ಮಾಡುತ್ತಿರುತ್ತದೆ. ಅದು ಸತ್ಯನಾಮದ ಕೆಲಸವೆಂದು ತಿಳಿಯಿರಿ. ಹೇಗೆಂದರೆ, ಮೆಷಿನ್ ಅಳವಡಿಸಲಾಗಿದೆ, ಪೈಪ್ ಕೆಳಗೆ ಹೋಗುತ್ತಾ ಇದೆ, ಮೆಷಿನ್ ಅಳವಡಿಸುತ್ತಿದ್ದೀರಿ, ಪೈಪ್ ಕೆಳಗೆ ಹೋಗ್ತಾ ಇದೆ. ಈಗ 10, 20 ಅಡಿ, 50 ಅಡಿ, 60 ಅಡಿ ಹೋದ ಬಳಿಕ ಹ್ಯಾಂಡ್ ಪಂಪ್ ಅಳವಡಿಸುವವನು ಹೇಳ್ತಾನೆ ಆ ಮೇಸ್ತ್ರಿಯೊಡನೆ, ಕೆಲಸ ಮಾಡುವವನೊಡನೆ, ಹ್ಯಾಂಡ್ ಪಂಪ್ ಅಳವಡಿಸುವವನೊಡನೆ ಏನಂದರೆ, ಈಗ ನೀನು ನನ್ನ ಈ ಹ್ಯಾಂಡ್ ಪಂಪನ್ನು ಆರಂಭ ಮಾಡು. ಆಗ ಆ ಮೇಸ್ತ್ರಿ ಹೇಳುವ, ಈಗಲೇ ಚಾಲು ಆಗಲಾರದು, ಏಕೆಂದರೆ ಈಗ ಇದರಲ್ಲಿ ಇನ್ನೂ ಕೂಡ ಕೊರೆಯಬೇಕಾಗುತ್ತದೆ ಮತ್ತು ಅದನ್ನು ಅಳವಡಿಸಲಾಗುವುದು, ಬಾಕಿ ಕೆಲಸವಿದೆ. ಮತ್ತು ಯಾವ ಸಮಯದಲ್ಲಿ ಆ ಪೈಪ್ ನೀರಿನ ತನಕ ತಲುಪುವುದು, ಜಲ ತನಕ ತಲುಪುವುದು, ಆಗ ತದನಂತರ ಅದರ ಮೇಲೆ ಒಂದು ಮೆಷೀನು ಅಳವಡಿಸಲಾಗುತ್ತದೆ. ಮೆಷೀನು, ಅದಕ್ಕೆ ಹ್ಯಾಂಡಲ್ ಇರುತ್ತದೆ, ಅದನ್ನು ಹ್ಯಾಂಡ್ ಪಂಪ್ ಎನ್ನುತ್ತಾರೆ. ಅಂತೆಯೇ ಅದೆಲ್ಲ ಸೇರಿ ಹ್ಯಾಂಡ್ ಪಂಪ್ ಆಗುತ್ತದೆ. ಆದರೆ ಮೇಲೆ ಆ ಮೆಷೀನು ಬೇರೆ ಹೇಳುತ್ತಾರೆ, ಅದೊಂದು ಬೇರೆಯೇ ಇಟ್ಟಿರುತ್ತಾರೆ ಇನ್ಸ್ಟ್ರೂಮೆಂಟ್. ಅದರಲ್ಲೊಂದು ಕೈ ಇರುತ್ತದೆ, ಹ್ಯಾಂಡಲ್ ಇರುತ್ತದೆ, ಮತ್ತೆ ಅದನ್ನು ಹೀಗೆ ತಿರುಗಿಸುತ್ತಾರೆ. ವಾಷರ್ ಇರುತ್ತದೆ, ಸರಿಗೆ ಅಂತೆ ಅಳವಡಿಸಿರುತ್ತಾರೆ. ಆ ಮೇಲಿನ ಪೋರ್ಷನ್ ಅನ್ನು ಮೆಷೀನ್ ಅನ್ನುತ್ತಾರೆ. ಅದು ಪಂಪ್ ಆಗಿದೆ, ಅದು ಹ್ಯಾಂಡ್ ಪಂಪ್, ಕೈಯಿಂದ ನಡೆಸುವಂಥ ಪಂಪ್ ಆಗಿದೆ. ಅದನ್ನು ಹೀಗೆ ತಿಳಿಯಿರಿ, ಸಾರನಾಮವಾಗಿದೆ ಆ ಹ್ಯಾಂಡ್ ಪಂಪ್. ಮತ್ತು ಕೊರೆಯುವ ಮೆಷಿನ್ ಮತ್ತು ಪೈಪ್, ಇದು ಸತ್ಯನಾಮವಾಗಿದೆ. ಈಗ ಹೇಗೆಂದರೆ, ಸತ್ಯನಾಮದ ಶ್ವಾಸ ಉಚ್ಛ್ವಾಸದಿಂದ ಕೊರೆಯಬೇಕಾಗುವುದು. 2 ಮಂತ್ರಗಳದು. ಮತ್ತು 1 ವರ್ಷದಲ್ಲಿ ಅಥವಾ 2 ವರ್ಷಗಳಲ್ಲಿ, 4 ವರ್ಷಗಳಲ್ಲಿ ಯಾವಾಗಲಾದರೂ ನೀರಿನ ತನಕ ತಲುಪಿದಾಗ ನಂತರ ತಮ್ಮ ಆ ಹ್ಯಾಂಡ್ ಪಂಪ್ ಅಳವಡಿಸಲಾಗುತ್ತದೆ, ಅಂದರೆ ಸಾರನಾಮವನ್ನು ನೀಡಲಾಗುವುದು. ಅದಕ್ಕಿಂತ ಮೊದಲು ತಾವು ಹೇಳುತ್ತಾ ಇದ್ದರೂ ಈ ದಾಸನು ತಮಗೆ ಸಾರನಾಮ ನೀಡುವುದಿಲ್ಲ. ಆ ಮೆಷೀನು ಹಚ್ಚಲಾರರು, ಅದು ಯೂಸ್ಲೆಸ್ ಆಗುವುದು, ಅದು ಕೆಲಸ ಮಾಡದು. ಹಾಗೆ ಈ ಪ್ರೊಸೀಜರ್ ಆಗಿದೆ ಪರಮಾತ್ಮನನ್ನು ಪಡೆಯುವ. ಇದು ಮೊದಲಿನಿಂದಲೂ ಇದೇ ಆಗಿತ್ತು. ಅಲ್ಲಿಂದ ಪರಮೇಶ್ವರರು ಬಹಳ ಬಾರಿ ಬಂದಿದ್ದಾರೆ. ಪ್ರತ್ಯೇಕ ಯುಗದಲ್ಲಿ ತನ್ನ ಈ ಜ್ಞಾನದ ಅವರು ಪ್ರಚಾರ ಮಾಡುತ್ತಾರೆ. ಕೆಲವೊಂದು ಪುಣ್ಯ ಆತ್ಮಗಳು ಇದನ್ನು ಗ್ರಹಿಸುತ್ತವೆ. ಹೆಚ್ಚಿನವರು ಈ ಮನುರವರಂತೆ ಸತ್ಯಯುಗದಲ್ಲಿ ಪರಮಾತ್ಮನ ಜ್ಞಾನದ ವಿರೋಧವನ್ನು ಮಾಡುತ್ತಿದ್ದರು. ಮತ್ತು ಆ ಮನು ಮತ್ತಿತರರಿಗೆ ಈ ಕೂಡ ಗೊತ್ತಿರಲಿಲ್ಲ ವೇದಗಳದ್ದು. ಈಗ ಪುಣ್ಯಾತ್ಮರೇ, ಪ್ರಸಂಗ ಒಂದು ಟಾಪಿಕ್ ಬಂದಿತ್ತು ಸತ್ಸಂಗದಲ್ಲಿ, कि 3 लोक और भवन चतुर्दश कोई नहीं सत्संगी. ओए होए. ಬ್ರಹ್ಮ, ವಿಷ್ಣು, ಮಹೇಶ ಮತ್ತು ದುರ್ಗೆ ಮತ್ತು ಸತ್ಯಯುಗದ ಬ್ರಾಹ್ಮಣರು, ಋಷಿ, ಮಹರ್ಷಿ, ದೇವತೆಗಳು, ಇವರಲ್ಲಿ ಯಾರಿಗೂ ಕೂಡ ವೇದಜ್ಞಾನ ಇರಲಿಲ್ಲ. ವೇದಗಳನ್ನು ಕಂಠಸ್ಥ ಮಾಡಿಕೊಳ್ಳುವುದು ಅದೊಂದು ಬೇರೆ ಇಶ್ಯೂ ಆಗಿದೆ. 4 ವೇದಗಳನ್ನು ಕಂಠಪಾಠ ಮಾಡಿಕೊಳ್ಳುವುದು ಇದು ಬೇರೆ ಮಾತಾಗಿದೆ. ಆದರೆ ಅದರಲ್ಲಿ ವಿಷಯವೇನು, ಅವುಗಳು ನಮಗೆ ಏನು ಸಂದೇಶ ನೀಡುತ್ತವೆ, ಅದನ್ನು ತಿಳಿಯುವುದು ವಿಶೇಷ ಮಾತಾಗಿದೆ. ಈಗ ಈ ಕಾಲ ಭಗವಂತನು 4 ವೇದಗಳನ್ನು ಕೊಟ್ಟನು, ಬ್ರಹ್ಮನಿಗೆ ಕೊಟ್ಟನು. ಮತ್ತು ಬ್ರಹ್ಮನು ನಂತರ ಮುಂದೆ ತನ್ನ ವಂಶಸ್ಥರಿಗೆ ಓದಿಸಿದರು, ಬ್ರಾಹ್ಮಣರಿಗೆ. ಮತ್ತು ಬ್ರಾಹ್ಮಣರು ಇಂತಹ ಜ್ಞಾನವನ್ನು ಬ್ರಹ್ಮನಿಂದ ಗ್ರಹಿಸಿದರು, ವೇದಗಳಿಂದ. ಏಕೆಂದರೆ ಬ್ರಹ್ಮನು ಏನು ಅವರಿಗೆ ಜ್ಞಾನ ಕೇಳಿಸಿದರೋ ಅದೇ ಜ್ಞಾನವನ್ನು ಅನ್ಯ ಜನತೆಯಲ್ಲಿ, ಏಕೆಂದರೆ ಬ್ರಾಹ್ಮಣ ವರ್ಗದ್ದು ಒಂದು ವಿಶೇಷ ಡ್ಯೂಟಿಯಾಗಿತ್ತು. 4 ವರ್ಣಗಳು ಯಾವಾಗಾದವು ಬ್ರಾಹ್ಮಣರ ಕೆಲಸವಾಗಿತ್ತು ವಿದ್ಯೆಯನ್ನು ಗ್ರಹಿಸುವುದು ಮತ್ತು ಸದ್ಗ್ರಂಥಗಳ ವಿವೇಚನೆ ಮಾಡುವುದು, ಅಧ್ಯಯನ ಮಾಡುವುದು, ನಂತರ ಅವುಗಳ ನಿಷ್ಕರ್ಷೆ ಮಾಡುವುದು ಮತ್ತು ಜನತೆಗೆ ತಿಳಿ ಹೇಳುವುದು, ಪ್ರದೇಶಗಳಲ್ಲಿ ಸತ್ಸಂಗ ಮಾಡಿ ಹೇಳುವುದು. ಮತ್ತು ಗೀತೆಯಲ್ಲಿ ಬರೆದಿದೆ ಏನೆಂದರೆ, ವಿದ್ವಾನರಿಂದ ಅಶಿಕ್ಷಿತ ಅವಿದ್ವಾನರೂ ಕೂಡ ಮೋಕ್ಷ ಪ್ರಾಪ್ತಿಸುತ್ತಾರೆ. ಅವರು ಹೇಗೆ ಮಾಡಲು ಸಾಧ್ಯ ಅಂದರೆ, ವಿದ್ವಾನರಿಂದ ಕೇಳಿಸಲ್ಪಟ್ಟ ವಚನಗಳನ್ನು ಆಧಾರವಾಗಿಟ್ಟು ಸಾಧನೆ ಮಾಡುವುದು. ಹಾಗೆ ಈ ಆದೇಶಾನುಸಾರ
ಆ ಬ್ರಾಹ್ಮಣರಿಂದ, ಆ ಋಷಿಗಳಿಂದ ಯಾವ ಜ್ಞಾನ ಜನತೆಗೆ ಸಿಕ್ಕಿತು ಅದು ಫೈನಲ್ ಎಂದು ತಿಳಿಯಲಾಯಿತು. ಯಾವ ಆಧಾರದ ಮೇಲೆ? ಏಕೆಂದರೆ ಇವರು ಸಂಸ್ಕೃತ ಭಾಷೆ ಮಾತಾಡುತ್ತಾರೆ, ಸಂಸ್ಕೃತ ಭಾಷೆ ಓದಿದ್ದಾರೆ ಮತ್ತು ಸದ್ಗ್ರಂಥಗಳು ಕೂಡ ಸಂಸ್ಕೃತದಲ್ಲೇ ಇವೆ. ಮತ್ತು ಈ ಎಲ್ಲ ಋಷಿ ಮಹರ್ಷಿ ಹೇಳುತ್ತಾರೇನೆಂದರೆ, ನಾವು ವೇದಗಳ ಆಧಾರದ ಮೇಲೆ ತಮಗೆ ಈ ಎಲ್ಲ ಜ್ಞಾನ ಹೇಳುತ್ತಿದ್ದೇವೆ, ಅಂದರೆ ವೇದಗಳಲ್ಲಿ ಹೀಗೆ ಬರೆದಿದೆ. ಹಾಗೆ ಇಡೀ ಜನತೆಗೆ ಸ್ವೀಕೃತವಾಯಿತು ಏನೆಂದರೆ ಇವರು ದೊಡ್ಡ ವಿದ್ವಾನ್ ಪುರುಷರು, ಸಂಸ್ಕೃತ ಭಾಷೆ ಬಲ್ಲವರು, ಮತ್ತಿವರು ಸರಿಯಾಗಿ ಓದಿರಬಹುದು. ಆ ಅಜ್ಞಾನವನ್ನು ಇಂದಿನ ತನಕ ಅದರದೇ ಡೋಲನ್ನು ಬಾರಿಸುತ್ತಿದ್ದಾರೆ. ಈಗ ಆ ಸದ್ಗ್ರಂಥಗಳು ಯಾವುದರ ಆಧಾರದಿಂದ ಅವರು ನಮಗೆ ಜ್ಞಾನ ನೀಡುತ್ತಿದ್ದರು ಅಂದರೆ ಪುರಾಣಗಳಲ್ಲಿ ಹೀಗೆ ಬರೆದಿದೆ, ವೇದಗಳಲ್ಲಿ ಹೀಗೆ ಬರೆದಿದೆ, ಗೀತೆಯಲ್ಲಿ ಹೀಗೆ ಬರೆದಿದೆ. ಇಂದು ಅದನ್ನು ನಾವು ಸ್ವತಃ ಓದುತ್ತಿದ್ದೇವೆ. ಅವರು ಆ ಲೋಕವೇದ ದಂತಕಥೆ ಏನು ಕೇಳಿಸಿಟ್ಟಿದ್ದರು, ಅದು ತಪ್ಪು ಜ್ಞಾನವನ್ನು ಕೇಳಿಸಿಟ್ಟಿದ್ದರು. ಅದರ ತದ್ವಿರುದ್ಧವಾಗಿದೆ ಇಂದು ಸದ್ಗ್ರಂಥಗಳ ಜ್ಞಾನ. ಹಾಗೆ ಗೀತೆ ಅಧ್ಯಾಯ ಸಂಖ್ಯೆ 16 ಶ್ಲೋಕ 23-24 ಇದೇ ನಿರ್ಣಯ ನೀಡಿದೆ. ಏನೆಂದರೆ, ಅರ್ಜುನ, ಶಾಸ್ತ್ರವಿಧಿಯನ್ನು ತ್ಯಜಿಸಿ ಯಾರು ಮನಸ್ಸೇಚ್ಛೆ ಆಚರಣೆ ಮಾಡುತ್ತಾರೆ, ಮನಸ್ಸೇಚ್ಛೆ ಪೂಜೆ ಮಾಡುತ್ತಾರೆ, ಅವರಿಗೆ ಸುಖವಾಗುವುದಿಲ್ಲ, ಅವರ ಗತಿಯೂ ಆಗದು, ಮತ್ತೆ ಯಾವ ಸಿದ್ಧಿಯೂ ಆಗದು. ಹೀಗಾಗಿ ನೀನು ಕರ್ತವ್ಯ ಮತ್ತು ಅಕರ್ತವ್ಯದ ವ್ಯವಸ್ಥೆಯಲ್ಲಿ ಯಾವ ಸಾಧನೆ ಮಾಡಬೇಕು, ಯಾವುದನ್ನು ಮಾಡಬಾರದು, ಅದಕ್ಕಾಗಿ ಶಾಸ್ತ್ರಗಳೇ ಪ್ರಮಾಣವಾಗಿವೆ ಮತ್ತು ಯಾರದೇ ಮಾತು ನಂಬಬಾರದು. ಏಕೆಂದರೆ ಪುಣ್ಯಾತ್ಮರೇ, ಈ ಸದ್ಗ್ರಂಥಗಳನ್ನು ದಾಸನು ಈಗ 5-6 ವರ್ಷಗಳಿಂದ ನೋಡಲು ಪ್ರಾರಂಭಿಸಿದನು, 7-8 ವರ್ಷಗಳಿಂದ, ಮತ್ತು ಸುಮಾರು 15 ವರ್ಷಗಳಿಂದ ಈ ದಾಸನು ಮೊದಲೇ ಪರಮಾತ್ಮನ ಮೂಲಕ ನೀಡಲ್ಪಟ್ಟ ಆ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿ ಆ ಗೀತೆ ಅಧ್ಯಾಯ ಸಂಖ್ಯೆ 4 ಶ್ಲೋಕ ಸಂಖ್ಯೆ 32 ಹೇಳಿದನೆಂದರೆ, ಆ ಬ್ರಹ್ಮನ ಮುಖೆ ಸಚ್ಚಿದಾನಂದ ಘನ ಬ್ರಹ್ಮನ ಮುಖಾರವಿಂದದಿಂದ ಉಚ್ಚಾರಿತ ವಾಣಿಯಲ್ಲಿ ಎಲ್ಲ ವಿಸ್ತಾರದಿಂದ ಈ ಯಥಾರ್ಥ ಜ್ಞಾನ ನೀಡಲ್ಪಟ್ಟಿದೆ, ಸಾಧನೆಗಳದು. ಆ ಸಚ್ಚಿದಾನಂದ ಘನ ಬ್ರಹ್ಮ ಅಂದರೆ ಕಬೀರವಾಣಿ ಈ ದಾಸನಿಗೆ ಮೊದಲೇ ಈ ಜ್ಞಾನ ಪ್ರಾಪ್ತವಾಗಿತ್ತು. ಅದೇ ಆಧಾರದಿಂದ 15 ವರ್ಷಗಳ ಮೊದಲೇ ಈ ದಾಸ ಇದನ್ನು ಹೇಳುತ್ತಾ ಬಂದಿದ್ದನು. ಈಗ ಈ ಸದ್ಗ್ರಂಥಗಳ ಸಹಯೋಗ ನಿಮಗೆ ತಿಳಿಯಪಡಿಸಲಿಕ್ಕಾಗಿ ನಮಗೆ ಒಂದು ಬಹಳವೇ ಉಪಯೋಗಕ್ಕೆ ಬರುವಂಥದ್ದೆಂದು ಸಿದ್ಧವಾಯಿತು. ಏಕೆಂದರೆ ತಾವು ಆ ಸದ್ಗ್ರಂಥಗಳನ್ನು ಸರಿಯೆಂದು ಒಪ್ಪುವಿರಿ. ಏಕೆಂದರೆ ಅದರಲ್ಲಿ ತೋರಿಸಲಾಗುತ್ತದೆ ಏನೆಂದರೆ, ಇದರಲ್ಲಿ ಹೀಗೆ ಬರೆದಿದೆ, ನಂತರ ನೀವು ಸ್ವೀಕರಿಸುವಿರಿ ಕೂಡ, ಮತ್ತು ಈಗಲೂ ಯಾರೂ ನಂಬುವುದಿಲ್ಲ. ಅದಕ್ಕಾಗಿ ಪರಮಾತ್ಮ ಹೇಳ್ತಾರೆ, जानबूझ साची तजय और करे झूठते नहीं ताकि संगते प्रभु सोपन में भी ना दे. ಅವರದು ನಮಗೆ ಅಗತ್ಯವೂ ಇಲ್ಲ, ಯಾವುದನ್ನು ಕಣ್ಗಳಲ್ಲಿ ನೋಡಿಯೂ ವಿರೋಧ ಮಾಡುತ್ತಿದ್ದಾರೆ ಅಂದರೆ ಹೀಗಲ್ಲ, ನಾವು ಒಪ್ಪುವುದಿಲ್ಲ. ಹಾಗಾಗಿ ಅವರು ಭಕ್ತಿಗೆ ಯೋಗ್ಯರಲ್ಲ, ಕರ್ಮಹೀನ ಜೀವಾತ್ಮಗಳವರು. ಈಗ ಬ್ರಹ್ಮ, ವಿಷ್ಣು, ಮಹೇಶ ಮತ್ತು ಸತ್ಯಯುಗದ ಋಷಿಗಳಿಗೆ ಯಾವ ಜ್ಞಾನವೂ ಇರಲಿಲ್ಲ. ವೇದಜ್ಞಾನ ಇರಲಿಲ್ಲ. ಮತ್ತು ವೇದಜ್ಞಾನ ಇರಲಿಲ್ಲ ಅಂದಾಗ ಬೇರೆ ಯಾವ ಜ್ಞಾನವೂ ಇರಲಿಲ್ಲ ಅವರಿಗೆ. ಚತುರ್ವೇದಿ, ತ್ರಿವೇದಿ, ದ್ವಿವೇದಿ. ಈ ಬ್ರಾಹ್ಮಣ ಜನರು ಎಷ್ಟು ಮೈಂಡೆಡ್ ವ್ಯಕ್ತಿಗಳಾಗಿರುತ್ತಿದ್ದರು, ಎಷ್ಟು ಪ್ರಯತ್ನ ಮಾಡುತ್ತಿದ್ದರು ಅಂದರೆ 4 ವೇದಗಳನ್ನು ಕಂಠಸ್ಥಗೊಳಿಸುತ್ತಿದ್ದರು. ಅವರನ್ನು ಚತುರ್ವೇದಿ ಎನ್ನುತ್ತಿದ್ದರು, ಮೌಖಿಕವಾಗಿ ನೆನಪಿಸಿಕೊಳ್ಳುತ್ತಿದ್ದರು. ಮತ್ತು 2 ವೇದಗಳನ್ನು ಕಂಠಸ್ಥ ನೆನಪಿಟ್ಟುಕೊಳ್ಳುತ್ತಿದ್ದರು. ಇವರನ್ನು ದ್ವಿವೇದಿ, ಯಾರು 3 ವೇದಗಳನ್ನು ಕಂಠಸ್ಥ ನೆನಪಾಗಿರಿಸುತ್ತಿದ್ದರು, ಅದವರ ಡ್ಯೂಟಿಯಾಗಿತ್ತು. ಅವರನ್ನು ತ್ರಿವೇದಿ ಎನ್ನುತ್ತಿದ್ದರು. ಮತ್ತವರಿಗೆ ಆ ಈ ಕೂಡ ಗೊತ್ತಿರಲಿಲ್ಲ ವೇದಗಳದು ಏನು ಹೇಳುತ್ತಿರುವರೆಂದು, ಅದಂತೂ ಕೇವಲ ಕಂಠಪಾಠದ ಉಚ್ಚಾರಣೆ ಆಗಿತ್ತು. ಅವರು ಬಾಯಿಪಾಠ ಮಾಡುತ್ತಿದ್ದರು. ಈಗ ತಮಗೆ ಸ್ವಲ್ಪ ಈ ಕಾನ್ಸೆಪ್ಟ್ ಕ್ಲಿಯರ್ ಮಾಡುತ್ತೇವೆ ಅಂದರೆ, ಬ್ರಹ್ಮ, ವಿಷ್ಣು, ಮಹೇಶರಿಗೂ ಕೂಡ ವೇದಜ್ಞಾನ ಇರಲಿಲ್ಲ. ಸತ್ಯಯುಗದ ಋಷಿ ಮಹರ್ಷಿ ಬ್ರಾಹ್ಮಣರಿಗೂ ವೇದಜ್ಞಾನ ಇರಲಿಲ್ಲ. ಈಗ ತೋರಿಸ್ತೇವೆ. ಶ್ರೀಮದ್ ದೇವಿ ಭಾಗವತ, ಸಚಿತ್ರ, ದಪ್ಪ ಅಚ್ಚು, ಗೀತಾ ಪ್ರೆಸ್, ಗೋರಖಪುರ. ಇದರ ಸಂಪಾದಕರಾರು ಹನುಮಾನ್ ಪ್ರಸಾದ್ ಪೋದ್ದಾರ್, ಚಿಮ್ಮನ್ಲಾಲ್ ಗೋಸ್ವಾಮಿ. ಇವರಿಬ್ಬರು ಇದರ ಸಂಪಾದಕರು. ಇದು ಎಲ್ಲಿಂದ ಮುದ್ರಿತಗೊಂಡಿದೆ, ಎಲ್ಲಿಂದ ಪ್ರಕಾಶಿತಗೊಂಡಿದೆ? ಗೀತಾ ಪ್ರೆಸ್, ಗೋರಖಪುರದಿಂದ. ಇದರ 28ರಿಂದ ನಾವು ಓದೋಣ. ಪ್ರಥಮ ಸ್ಕಂದ 28ನೇ ಪುಟ. ನಾರದರು ಮತ್ತು ವ್ಯಾಸರ ಮಾತುಕತೆ ಆಗುತ್ತಿದೆ. ವ್ಯಾಸರು ಪ್ರಶ್ನೆ ಮಾಡಿದುದರ ಮೇಲೆ ನಾರದರು ಹೇಳಿದರು, ಮಹಾನುಭಾವ ವ್ಯಾಸರೇ, ನೀವು ಈ ವಿಷಯದಲ್ಲಿ ಏನು ಕೇಳುತ್ತಿದ್ದೀರಿ? ಸರಿಯಾಗಿ ಇದೇ ಪ್ರಶ್ನೆಯನ್ನು ನನ್ನ ತಂದೆಯವರಾದ ಬ್ರಹ್ಮನು ಭಗವಂತ ಶ್ರೀಹರಿಯಲ್ಲಿ ಮಾಡಿದ್ದರು, ವಿಷ್ಣುವಿನೊಡನೆ ಮಾಡಿದ್ದರು. ದೇವಾಧಿದೇವ
ಈಗ ನಾರದರು ಏನು ಹೇಳುತ್ತಿದ್ದಾರೆ? ದೇವಾಧಿದೇವ ಭಗವಂತ ಜಗತ್ತಿನ ಸ್ವಾಮಿಯಾಗಿದ್ದಾರೆ. ವಿಷ್ಣುವನ್ನು ಎಲ್ಲ ದೇವತೆಗಳ ದೇವತೆ ಎಂದು ನಂಬುತ್ತಿದ್ದಾರೆ ಬ್ರಹ್ಮ ಮತ್ತು ನಾರದ ಮತ್ತು ವ್ಯಾಸರು ಜ್ಞಾನ ಗ್ರಹಿಸುತ್ತಿದ್ದಾರೆ. ಮತ್ತೇನು ಹೇಳುತ್ತಿದ್ದಾರೆ? ಲಕ್ಷ್ಮಿ ಅವರ ಸೇವೆಯಲ್ಲಿ ಉಪಸ್ಥಿತಳಾಗಿರುತ್ತಾಳೆ. 4 ಭುಜಗಳು, ಶಂಖ, ಚಕ್ರ, ಗದೆ, ಪದ್ಮ ಹಿಡಿದಿರುತ್ತಾರೆ. ಪೀತಾಂಬರ ಧಾರಣೆ ಮಾಡುತ್ತಾರೆ. ಶಂಖ, ಚಕ್ರ, ಗದೆ ಹಿಡಿದಿರುತ್ತಾರೆ. ಪೀತಾಂಬರ ಧರಿಸಿರುತ್ತಾರೆ. 4 ಭುಜಗಳು. ವಕ್ಷಸ್ಥಳದಲ್ಲಿ ಶ್ರೀವತ್ಸ ಮಚ್ಚೆಯು ಪ್ರದರ್ಶಿಸುತ್ತದೆ. ಅವರು ಚರಾಚರ ಜಗತ್ತಿನ ಆಶ್ರಯದಾತರಾಗಿದ್ದಾರೆ. ನಾರದರು ಹೇಳುತ್ತಿದ್ದಾರೆ ಮತ್ತು ವ್ಯಾಸರು ಕೇಳುತ್ತಿದ್ದಾರೆ. ನಾರದರು ಈ ಜ್ಞಾನವನ್ನು ಎಲ್ಲಿಂದ ಕೇಳಿದರು? ಬ್ರಹ್ಮನಿಂದ. ಈಗ ಏನು ಹೇಳುತ್ತಿದ್ದಾರೆ? ವಿಷ್ಣುವಿಗೆ ಹೇಳುತ್ತಿದ್ದಾರೆ. ಆ ಜಗದ್ಗುರು ವಿಷ್ಣುವಿನ ವಿಷಯದಲ್ಲಿ ಹೇಳುತ್ತಿದ್ದಾರೆ. ಜಗದ್ಗುರು ಅವರು ದೇವತೆಗಳ ದೇವತೆ ಕೂಡ ಆಗಿದ್ದಾರೆ. ಇಂತಹ ಜಗತ್ಪ್ರಭು ಭಗವಂತ ಶ್ರೀಹರಿ ಮಹಾನ್ ತಪವನ್ನು ಮಾಡುತ್ತಿದ್ದರು. ಮಹಾನ್ ತಪ ಎಂದರೆ ಘೋರ ತಪಸ್ಸನ್ನು ಮಾಡುತ್ತಿದ್ದರು. ಅವರು ಸಮಾಧಿಸ್ಥರಾಗಿದ್ದರು. ಇದನ್ನು ನೋಡಿ ನನ್ನ ಪಿತಾ ಬ್ರಹ್ಮನಿಗೆ ದೊಡ್ಡ ಆಶ್ಚರ್ಯವಾಯಿತು. ಈಗ ಅವರು ಅವರಿಂದ ತಿಳಿಯುವ ಇಚ್ಛೆಯನ್ನು ಪ್ರಕಟಿಸಿದರು. ಬ್ರಹ್ಮ ಹೇಳಿದರು, ಪ್ರಭು, ತಾವು ದೇವತೆಗಳ ಅಧ್ಯಕ್ಷ, ಜಗತ್ತಿನ ಸ್ವಾಮಿ, ಭೂತ, ಭವಿಷ್ಯ ಹಾಗೂ ವರ್ತಮಾನದ ಎಲ್ಲ ಜೀವಗಳ ಏಕಮಾತ್ರ ಶಾಸಕರಾಗಿದ್ದಾರೆ. ನೋಡಿ, ಬ್ರಹ್ಮ ವಿಷ್ಣುವಿನನ್ನು ಸುಪ್ರೀಂ ಪವರ್ ಹೇಳುತ್ತಿದ್ದಾರೆ, ಎಲ್ಲ ದೇವತೆಗಳ ದೇವತೆ. ಮತ್ತು ತಾವು ಏಕೆ ತಪಸ್ಸು ಮಾಡುತ್ತಿರುವಿರಿ? ಮತ್ತು ಯಾವ ಭಗವಂತನ, ಯಾವ ದೇವತೆಯ ಆರಾಧನೆಯಲ್ಲಿ ಧ್ಯಾನಮಗ್ನರಾಗಿರುವಿರಿ? ನನಗೆ ಎಲ್ಲೇ ಇಲ್ಲದ ಆಶ್ಚರ್ಯವಂತೂ ಆಗ್ತಾ ಇದೆ. ತಾವು ದೇವೇಶ್ವರರು. ಓಹ್, ಅಂದರೆ ದೇವತೆಗಳಿಗೂ ಮಾಲೀಕ. ತಾವು ದೇವೇಶ್ವರರು ಹಾಗೂ ಇಡೀ ಪ್ರಪಂಚದ ಶಾಸಕರು. ವಿಷ್ಣುವನ್ನು ಕುಲದೊಡೆಯ ಹೇಳುತ್ತಿದ್ದಾರೆ ಬ್ರಹ್ಮ. ಹಾಗಿದ್ದರೂ ಕೂಡ ಸಮಾಧಿಸ್ಥರಾಗಿ ಕುಳಿತಿರುವಿರಿ. ಈಗ ವಿಷ್ಣುರವರು ಏನು ಉತ್ತರ ಕೊಡ್ತಾರೆಂದರೆ, ಬ್ರಹ್ಮನ ವಿನೀತ ವಚನವನ್ನು ಕೇಳಿ ಭಗವಂತ ಶ್ರೀಹರಿ ಅವರೊಡನೆ ಹೇಳತೊಡಗಿದ. ಬ್ರಹ್ಮ ಶಾಂತಚಿತ್ತನಾಗಿ ಕೇಳು, ನಾನು ತನ್ನ ಮನಸ್ಸಿನ ವಿಚಾರವನ್ನು ವ್ಯಕ್ತಪಡಿಸುತ್ತಿದ್ದೇನೆ. ದೇವತೆಗಳು, ದಾನವರು, ಮಾನವರು ಎಲ್ಲರೂ ಇದನ್ನೇ ತಿಳಿದಿದ್ದಾರೆ. ಅಂದರೆ ನೀವು ಸೃಷ್ಟಿ ಮಾಡುವಿರಿ, ನಾನು ಪಾಲನೆ ಮಾಡುತ್ತೇನೆ ಮತ್ತು ಶಂಕರ ಸಂಹಾರ ಮಾಡುತ್ತಾರೆ. ಆದರೂ ಕೂಡ ವೇದದ ಪಾರಗಾಮಿ ಪುರುಷ ಅಂದರೆ ತನ್ನ ಯುಕ್ತಿಯಿಂದ ಸ್ಪಷ್ಟಗೊಳಿಸುತ್ತಾರೇನೆಂದರೆ ರಚನೆ, ಪಾಲನೆ ಮತ್ತು ಸಂಹಾರ ಮಾಡುವ ಈ ಯೋಗ್ಯತೆ ಏನು ನಮಗೆ ಸಿಕ್ಕಿದೆ? ಇದರ ನಿಯುಕ್ತ ಶಕ್ತಿ ದೇವತೆ ಅಂದರೆ ದುರ್ಗೆ ಆಗಿದ್ದಾಳೆ. ಮುಂದೆ ನೋಡಿ, ಅವರು ಹೇಳುತ್ತಾರೆ, ಪ್ರಪಂಚದ ಸೃಷ್ಟಿ ಮಾಡಲಿಕ್ಕಾಗಿ ನಿಮ್ಮಲ್ಲಿ ರಾಜಸಿ ಶಕ್ತಿಯ ಸಂಚಾರವಾಗಿದೆ. ಇದು ಸ್ಪಷ್ಟವಾಯಿತೇನೆಂದರೆ ಬ್ರಹ್ಮನು ರಜಗುಣಿಯಾಗಿದ್ದಾರೆ ಮತ್ತು ನನಗೆ ಸಾತ್ವಿಕ ಶಕ್ತಿ ಸಿಕ್ಕಿದೆ. ಇದರಿಂದ ಸ್ಪಷ್ಟವಾಯಿತೇನೆಂದರೆ ವಿಷ್ಣು ಸತೋಗುಣನು ಮತ್ತು ರುದ್ರನಲ್ಲಿ ತಾಮಸ ಶಕ್ತಿಯ ಆವಿರ್ಭಾವ ಆಗಿದೆ. ಇದರಿಂದ ಸ್ಪಷ್ಟವಾಯಿತು ಏನೆಂದರೆ ಮಹೇಶ ಶಿವನೇನಿದ್ದಾನೆ, ಈತ ತಮೋಗುಣಿಯಾಗಿದ್ದಾನೆ, ತಮೋಗುಣಿಯುಕ್ತನು. ಆ ಶಕ್ತಿಯ ಅಭಾವದಲ್ಲಿ ನೀವು ಈಗ ಮುಂದೆ ನೋಡಿ, ಸುಹೃತ ಪ್ರತ್ಯಕ್ಷ ಮತ್ತು ಪರೋಕ್ಷ 2 ಉದಾಹರಣೆಗಳನ್ನು ನಾನು ನಿಮ್ಮ ಮುಂದೆ ಇಡುತ್ತಿದ್ದೇನೆ, ಕೇಳು. ಇದು ನಿಶ್ಚಿತ ಏನೆಂದರೆ ಆ ಶಕ್ತಿಯ ಅಧೀನನಾಗಿಯೇ ನಾನು ಪ್ರಳಯ ಕಾಲದಲ್ಲಿ ಈ ಶೇಷನಾಗನ ಶಯ್ಯೆಯ ಮೇಲೆ ಮಲಗುತ್ತೇನೆ ಮತ್ತು ಸೃಷ್ಟಿ ಮಾಡುವ ಸಂದರ್ಭ ಬರುತ್ತಲೇ ಎಚ್ಚರಗೊಳ್ಳುತ್ತೇನೆ. ನಾನು ಸದಾ ತಪ ಮಾಡುವುದರಲ್ಲಿ ತೊಡಗಿರುತ್ತೇನೆ. ಮತ್ತು ಈ ಶಕ್ತಿಯ ಶಾಸನದಿಂದ ಎಂದೂ ಮುಕ್ತನಾಗಿರಲಾರೆ. ಎಂದಾದರೂ ಸಂದರ್ಭ ಸಿಕ್ಕಿದರೆ ಲಕ್ಷ್ಮಿಯೊಡನೆ ಸುಖಪೂರ್ವಕ ಸಮಯವನ್ನು ಕಳೆಯುವ ಸೌಭಾಗ್ಯ ಪ್ರಾಪ್ತವಾಗುತ್ತದೆ. ಹೊಯ್ ನಾನು ಒಮ್ಮೊಮ್ಮೆಯಂತೂ ದಾನವರೊಡನೆ ಯುದ್ಧ ಮಾಡುತ್ತಿರುತ್ತೇನೆ. ಇಡೀ ಜಗತ್ತಿಗೆ ಭಯವನ್ನುಂಟು ಮಾಡುವ ದೈತ್ಯರ ವಿಕ್ರಾಲ ಶರೀರವನ್ನು ಶಾಂತ ಮಾಡುವುದು ನನ್ನ ಪರಮ ಕರ್ತವ್ಯ ಆಗಿರುತ್ತದೆ. ಇಲ್ಲಿ ರೆಕಾರ್ಡನ್ನೇ ಮುರಿದು ಬಿಟ್ಟರೂ ವಿಷ್ಣುವು ತನ್ನ ಜ್ಞಾನದ್ದು. ನನಗೆ ಎಲ್ಲ ಪ್ರಕಾರದಿಂದಲೂ ಶಕ್ತಿಯ ಅಧೀನದಲ್ಲಿ ಇರಬೇಕಾಗುತ್ತದೆ. ಅದೇ ಭಗವತಿ ಶಕ್ತಿಯ ನಾನು ನಿರಂತರ ಧ್ಯಾನ ಮಾಡುತ್ತಿರುತ್ತೇನೆ. ಬ್ರಹ್ಮ ನನ್ನ ಸ್ಪಿರಿಚುವಲ್ ನಾಲೆಡ್ಜ್ನಲ್ಲಿ, ಆಧ್ಯಾತ್ಮಿಕ ಮಾಹಿತಿಯಲ್ಲಿ, ನನ್ನ ಮಾಹಿತಿಯಲ್ಲಿ ಈ ಭಗವತಿ ಶಕ್ತಿಗಿಂತ ಅಂದರೆ ದುರ್ಗೆಗಿಂತ ದೊಡ್ಡ ಯಾವ ಭಗವಂತನೇ ಇಲ್ಲ. ಇದಕ್ಕಿಂತ ಮೇಲೆ ಯಾವ ಪರಮಾತ್ಮನೂ ಇಲ್ಲ. ಇವರಿಗಿಂತ ಮೇಲೆ ಯಾವ ದೇವತೆಯೂ ಇಲ್ಲ. ಪುಣ್ಯಾತ್ಮರೇ, ಇದಂತೂ ಸ್ಪಷ್ಟ ಆಯಿತು. ಭಗವಂತ ವಿಷ್ಣು ಸ್ವತಃ ಸ್ವೀಕಾರ ಮಾಡುತ್ತಿದ್ದಾರೆ ಏನೆಂದರೆ, ನಾನು ಮಹಾ ದುಃಖಿ,
ನಾನು ಸದಾ ತಪ ಮಾಡುವುದರಲ್ಲಿ, ಘೋರ ತಪ ಮಾಡುವುದರಲ್ಲಿ ನಿರತನಾಗಿರುತ್ತೇನೆ. ಮತ್ತು ತಪ ಮಾಡಿದ ಬಳಿಕ ಪುನಃ ಯಾವಾಗ ಬ್ಯಾಟರಿ ಚಾರ್ಜ್ ಆಗುತ್ತದೆ, ಈ ಕಾಲನ್ನು ಪ್ರೇರಿತಗೊಳಿಸುತ್ತಾನೆ ತನ್ನ ರಿಮೋಟ್ನಿಂದ. ಅಂದರೆ ಈಗ ರಾಕ್ಷಸರೊಡನೆ ಯುದ್ಧ ಮಾಡು ಹೇಳುತ್ತಾನೆ. ಅವರನ್ನು ಹೊಡೆಯುವುದೇ ನನ್ನ ಕರ್ತವ್ಯವಾಗುತ್ತದೆ. ಮತ್ತು ಪುಣ್ಯಾತ್ಮರೇ, ಇದು ಇವರ ವಿಧಾನವಾಗಿದೆ. ಈ ಬ್ರಹ್ಮನದು ಹೇಗೆ ಕರ್ಮ ಮಾಡುವನೋ ಹಾಗೆ ಫಲ ಸಿಗುವುದು. ಈಗ ಮೊದಲಂತೂ ತಪ ಮಾಡಿಸುವವನು ಶಾಸ್ತ್ರ ವಿರುದ್ಧ ಸಾಧನೆ, ಮತ್ತು ಅವನಲ್ಲಿ ಸಿದ್ಧಿಶಕ್ತಿ ಬಂದು ಬಿಡುತ್ತದೆ. ಅದರಂತೆ ಮತ್ತೆ ರಾಕ್ಷಸರನ್ನು ಕೊಲ್ಲಲಾಗುತ್ತದೆ. ಅದು ಬ್ಯಾಡ್ ಅಕೌಂಟ್ನಲ್ಲಿ ಬರೆಯಲ್ಪಡುತ್ತದೆ, ಎಷ್ಟು ಹಿಂಸೆಗಳನ್ನು ಮಾಡಿರುತ್ತಾರೆ. ಮತ್ತು ನಂತರ ಇವರ ಮೃತ್ಯು ಬಳಿಕ ಇವರಿಗೆ ಎಲ್ಲವನ್ನೂ ಅನುಭವಿಸಬೇಕಾಗುತ್ತದೆ. ಈಗ ಪರಮಾತ್ಮ ಹೇಳ್ತಾರೆ, ಸಾಚ ಕಹೂಂ ತೋ ಜಗ್ ನಾ ಮಾನೆ, झूठ कही ना जाई हो, ब्रह्मा विष्णु ये शिव जी दुखिया, जिन ये रहा चलाई हो. ಈಗ 550 ವರ್ಷಗಳ ಮೊದಲೇ ಪರಮಾತ್ಮ ಇದನ್ನು ಹೇಳುತ್ತಿದ್ದರು. ಏನೆಂದರೆ, ಬ್ರಹ್ಮ ವಿಷ್ಣು ಮಹೇಶರು ಕೂಡ ದುಃಖಿಗಳು. ಹಾಗೆ ವಿರೋಧ ಮಾಡುತ್ತಿದ್ದರು ಆ ಕಿಡಿಗೇಡಿಗಳು, ಅಜ್ಞಾನಿ ಋಷಿ ಮಹರ್ಷಿಗಳು. ಅಂದರೆ ನೋಡಿ, ಬ್ರಹ್ಮನೂ ಮಹಾ ದುಃಖಿಯಾಗಿದ್ದಾನೆ, ವಿಷ್ಣುವಿಗೆ ಕೂಡ ದುಃಖಿ ಹೇಳುತ್ತಾರೆ. ಮತ್ತು ಇವರು ಸ್ವತಃ ಹೇಳುತ್ತಾರೆ ಕೂಡ. ಇತಿಹಾಸವನ್ನು ನೋಡಿ, ಏನೆಂದರೆ ಶ್ರೀರಾಮಚಂದ್ರರು ವಿಷ್ಣುವಿನ ಅವತಾರ ಎನ್ನಲಾಗುತ್ತದೆ. ಅಯೋಧ್ಯೆಯ ರಾಜ ದಶರಥನ ಪುತ್ರ. ಒಂದು ಕ್ಷಣವನ್ನು ಕೂಡ ಸುಖದಲ್ಲಿ ಕಳೆಯಲಿಲ್ಲ. ಅವರ ಇಡೀ ಜೀವನದಲ್ಲಿ ಕಣ್ಣು ಹಾಯಿಸಿ ನೋಡಿ. ಚಿಕ್ಕ ವಯಸ್ಸಿನಲ್ಲಿಯೇ ಅವರ ವಿವಾಹವಾಯಿತು. ವಿವಾಹವಾದಂತೆ ಅವರ ವನವಾಸವಾಯಿತು. ವನವಾಸದಲ್ಲಿ ಸೀತೆಯ ಅಪಹರಣವಾಯಿತು. 12 ವರ್ಷಗಳ ತನಕ ವನವಾಸ ಅನುಭವಿಸಿದರು. ಮತ್ತೆ ಸೀತೆ ರಾವಣನ ಸೆರೆಯಲ್ಲಿ. ನಂತರ ಯುದ್ಧವಾಯಿತು. ಕೋಟಿ ವ್ಯಕ್ತಿಗಳು ಸತ್ತು ಹೋದರು. ಮತ್ತು ನಂತರ ಸೀತೆಯನ್ನು ಪರೀಕ್ಷೆ ಮಾಡಲು ಅಗ್ನಿಯಲ್ಲಿ ಕುಳ್ಳಿರಿಸಿದ್ದಾಯಿತು. ಅಂದರೆ ಒಂದೊಮ್ಮೆ ನೀನು ಉರಿದು ಹೋದರೆ ಕಳಂಕಿತಳು, ಮತ್ತು ಸುಡದಿದ್ದರೆ ಶುದ್ಧ ಪವಿತ್ರಳು. ಈ ಪರೀಕ್ಷೆ ಮಾಡಿದ ಸಾವಿರಾರು ವ್ಯಕ್ತಿಗಳ ಎದುರಲ್ಲಿ ಶ್ರೀರಾಮನು ಮತ್ತು ವಿಷ್ಣುವಿನ ಅವತಾರ ಶ್ರೀರಾಮನು ಸೀತೆಯನ್ನು ಮನೆಗೆ ಕರೆತಂದರು, ಶುದ್ಧ ಪವಿತ್ರ ಎಂದು ತಿಳಿದು. ಮತ್ತೊಬ್ಬ ಅಗಸನು ಹೇಳಿದ ಮಾತ್ರದಲ್ಲಿ ಮತ್ತೆ ಅವಳನ್ನು ಮನೆಯಿಂದ ಹೊರಹಾಕಲಾಯಿತು. ಅಂದರೆ ನೀನು ಅಪವಿತ್ರಳು. ಈಗ ಆ ಸ್ವತಃ ರಾಜ ಮತ್ತು ಪರಿವಾರ ಗೊತ್ತಿಲ್ಲ ಎಲ್ಲಿ, ಕಾಡಿನಲ್ಲಿ. ಈಗ ಪುಣ್ಯಾತ್ಮರೇ, ಆತನ ಮಕ್ಕಳು ಮತ್ತು ಮಡದಿ ಬೇರೆಲ್ಲೋ ಇದ್ದಿದ್ದರೆ ತಿಳಿದಿಲ್ಲ ಅವರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ. ಏನು ಆ ವ್ಯಕ್ತಿ ಸುಖಿಯಾಗಿರಲು ಸಾಧ್ಯವೇ? ಕೇವಲ ಲೋಕಲಜ್ಜೆಯಲ್ಲಿ ಕುಳಿತಿದ್ದ. ಮತ್ತು ಜೀವನವಿಡೀ ಕಷ್ಟವನ್ನು ಸಹಿಸಿ ಆತ ಅಂತ್ಯದಲ್ಲಿ ಪುತ್ರ ಮತ್ತು ಪತ್ನಿಯ ವಿಯೋಗದಿಂದ ಹೇಳುತ್ತಾರೆ, ಸರಯೂ ನದಿಯೊಳಗೆ ಜಲಸಮಾಧಿ ಮಾಡಿಕೊಳ್ಳಬೇಕಾಯಿತು. ಶ್ರೀ ವಿಷ್ಣು ಭಗವಂತ ಉರ್ಫ್ ಶ್ರೀ ರಾಮಚಂದ್ರನು. ಶ್ರೀಕೃಷ್ಣನ ಜೀವನ ನೋಡಿ, ಜನ್ಮದಿಂದಲೇ ಸೆರೆಮನೆಯಲ್ಲಿ ಜನ್ಮವಾಯಿತು. ಮಾವ ಶತ್ರುವಾದನು. ಯಾವಾಗಲೋ ಜರಾಸಂಧನಲ್ಲಿ ಯುದ್ಧ, ಯಾವಾಗಲೋ ಚಾಣೂರನಲ್ಲಿ, ಯಾವಾಗಲೋ ಯಾರೊಡನೆಯೋ ಗೊತ್ತಿಲ್ಲ. ಎಷ್ಟೆಲ್ಲ ಜೀವನ ವ್ಯರ್ಥವಾಯಿತು. ಹೀಗೆ ಕದನಗಳಲ್ಲಿ ಕಳೆಯಿತು. ಮತ್ತು ಅಂತ್ಯದಲ್ಲಿ ಶ್ರೀಕೃಷ್ಣನ ಎದುರಲ್ಲೇ ಪೂರ್ತಿ ಯಾದವ ಕುಲ ಪರಸ್ಪರ ಕಾದಾಡಿ ನಾಶವಾಯಿತು. ಮತ್ತು ಸ್ವತಃ ಶ್ರೀಕೃಷ್ಣನ ಕಾಲ ಮೇಲೆ ವಿಷಯುಕ್ತ ಬಾಣ ತಗಲುವುದರಿಂದ ಅವರ ಮೃತ್ಯುವಾಯಿತು. ಹಾಗಾಗಿ ಇದರಿಂದ ಈ 3-4 ವಿಷಯಗಳು ಖಚಿತವಾಗಿಯೂ ಕ್ಲಿಯರ್ ಆದವು. ಏನೆಂದರೆ, ಬ್ರಹ್ಮನಿಗೂ ಜ್ಞಾನವಿಲ್ಲ, ಅವನು ವಿಷ್ಣುವಿಗೆ ಸರ್ವೇಶ್ವರ ಹೇಳುತ್ತಿದ್ದಾನೆ. ಮತ್ತು ವಿಷ್ಣುವಿಗೂ ಜ್ಞಾನವಿಲ್ಲ, ಅವನು ದುರ್ಗೆಯನ್ನು ಸುಪ್ರೀಂ ಪವರ್, ಎಲ್ಲದಕ್ಕಿಂತ ದೊಡ್ಡ ಭಗವಂತನೆಂದು ಹೇಳುತ್ತಾನೆ. ಈಗ ದುರ್ಗಾ ಏನು ಹೇಳ್ತಾಳೆ? ಈಗ ವಿಷ್ಣು ಭಗವಂತ ಹೇಳ್ತಾರೆ, ನನ್ನ ಮಾಹಿತಿ ಪ್ರಕಾರ ದುರ್ಗೆಗಿಂತ ಮೇಲೆ ಯಾವ ಶಕ್ತಿಯೂ ಇಲ್ಲ, ಯಾರು ಮಾಲೀಕನಿಲ್ಲ, ಯಾವ ಭಗವಂತನೂ ಇಲ್ಲ. ಮತ್ತು ದುರ್ಗೆ ಹೇಳುತ್ತಾಳೆ, ರಾಜ ಹಿಮಾಲಯನಿಗೆ ಉಪದೇಶ ಮಾಡುತ್ತಾ ಹೇಳುತ್ತಾಳೇನೆಂದರೆ, ರಾಜ, ನನ್ನ ಪೂಜೆಯನ್ನು ಕೂಡ ಮಾಡಬೇಡ, ಇದೂ ಕೂಡ ಮೋಕ್ಷದಾಯಕವಲ್ಲ. ನೀನು ಕೇವಲ ಒಬ್ಬ ಬ್ರಹ್ಮನ ಪೂಜೆ ಮಾಡು. ಆತನ ಓಂ ನಾಮವಿದೆ, ಆತನು ಬ್ರಹ್ಮಲೋಕದಲ್ಲಿರುತ್ತಾನೆ, ನಥಿಂಗ್ ಎಲ್ಸ್. ಈಗ ಪುಣ್ಯಾತ್ಮರೇ, ಪರಮಾತ್ಮನ ಈ ವಾಕ್ಯ, ಈ ಅಮೃತವಾಣಿ, 3 लोक और भवन चतुर्दश कोई नहीं सत्संगी. 3 ಲೋಕ ಮತ್ತು ಇತರ 14 ಲೋಕಗಳಲ್ಲಿ ಹೇಳ್ತಾರೆ, ಯಾರೂ ಕೂಡ ಸತ್ಸಂಗಿ ಇಲ್ಲ, ಯಾರೂ ಕೂಡ ಯಥಾರ್ಥ ಜ್ಞಾನದಿಂದ ಪರಿಚಿತರಿಲ್ಲ. ಈ ವಾಣಿಯನ್ನು ಸಾಬೀತುಪಡಿಸಲಿಕ್ಕಾಗಿ ಈ ಇಷ್ಟೆಲ್ಲ ಪ್ರಮಾಣ ತಮ್ಮೆದುರಲ್ಲಿ ಪ್ರತ್ಯಕ್ಷಗೊಳಿಸಲಾಗುತ್ತಿದೆ. ಮತ್ತು ಆಗಲೇ ಈ ಅಜ್ಞಾನ ರೂಪದ ಅಂಧಕಾರ ತಮ್ಮ ಹೃದಯದಿಂದ ದೂರವಾಗುವುದು. ಮತ್ತು ಇದರ ಯಾವ ವಿಕಲ್ಪವೂ ಇಲ್ಲ. ಈಗ ಒಳ್ಳೆಯ ಆತ್ಮಗಳು ಯಾರು ಆ ನಕಲಿಗಳ ದಂತಕಥೆಯನ್ನು ಕೇಳುತ್ತಿದ್ದಾರೆ, ಅವರು ಹೇಳುತ್ತಾರೆ, ಇವರೆಂಥ ಸಂತರು, ಕೇವಲ ಪುಸ್ತಕವನ್ನು ತೋರಿಸ್ತಾರೆ. ಸಂತರಂತೂ ಧಾರಾವಾಹಿಕವಾಗಿ ವಚನ ಮಾಡುತ್ತಾರೆ. ಆದರೆ ಈ ಯಥಾರ್ಥ ಜ್ಞಾನವಿಲ್ಲದ ಧಾರಾವಾಹಿಕರನ್ನು ನಾಶಪಡಿಸಿಟ್ಟಿದ್ದಾರೆ, ಎಲ್ಲವನ್ನೂ ಹಾಳು ಮಾಡಿಬಿಟ್ಟಿದ್ದಾರೆ. ಮತ್ತೀಗ ಸ್ವಲ್ಪವೇ ದಿನಗಳಲ್ಲಿ ನೋಡಿ, ಒಂದೊಮ್ಮೆ ಈ ಗ್ರಂಥ ದಾಸನಿಗೆ ಅವಶ್ಯಕವಲ್ಲದಿದ್ದರೆ ನಿಮಗೆ ತೋರಿಸಲು, ಹಾಗಾದರೆ ನನಗೇನು ಅಗತ್ಯವಿದೆ?
ನನಗಂತೂ ಕಂಠಸ್ಥ ಒಡೆಯನ ದಯೆಯಿಂದ ಆಗುತ್ತಿದೆ. ಪರಮಾತ್ಮನ ಈ ಸದ್ಗ್ರಂಥಗಳಲ್ಲಿ ಮೊದಲಿನಿಂದಲೇ ಜ್ಞಾನವಿತ್ತು, ಅದೆಂತೂ ಈ ಸದ್ಗ್ರಂಥಗಳಲ್ಲಿ ತಮಗೆ ತೋರಿಸ್ತಿದ್ದೇವೆ. ಈ ಸದ್ಗ್ರಂಥಗಳಿಂದೇನೂ ಗ್ರಹಿಸಿರಲಿಲ್ಲ. ಆ ಜ್ಞಾನ ಆ ಸೂಕ್ಷ್ಮ ವೇದದಲ್ಲಿ ಗ್ರಹಿಸಿಕೊಂಡದ್ದಾಗಿತ್ತು. ಆ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಿಂದ ಪ್ರಾಪ್ತವಾಗಿತ್ತು. ತಮಗೆ ಇದಕ್ಕಾಗಿ ಈ ಸದ್ಗ್ರಂಥ ತೋರಿಸಬೇಕಾಗುತ್ತದೆ. ಅಂದರೆ ತಾವುಗಳು ಈ ದಾಸನ ವಚನಗಳ ಮೇಲೆ ವಿಶ್ವಾಸ ಮಾಡುವಂತೆ. ಅಂದರೆ ಏನು ಹೇಳುತ್ತಿದ್ದಾರೆ ಅವೆಲ್ಲ ಸತ್ಯತೆ ಆಗಿದೆ ಎಂದು. ಮತ್ತು ಆಗಲೇ ತಮ್ಮ ಹೃದಯ ಪರಮಾತ್ಮನೊಳಗೆ ಅಭೇದ್ಯ ಶ್ರದ್ಧೆಯಿಂದ ತೊಡಗುವುದು ಮತ್ತು ತಮ್ಮನ್ನು ಯಾರೂ ವಿಚಲಿತಗೊಳಿಸಲು ಸಾಧ್ಯವಿಲ್ಲ. ಇಲ್ಲವಾದರೆ ಈ ಕಾಲನ ದೂತರು ತಮ್ಮನ್ನು ಒಂದಲ್ಲ ಒಂದೆಡೆ ಗಡಿಬಿಡಿಗೊಳಿಸಬಹುದು. ಒಂದೊಮ್ಮೆ ತಮಗೆ ಜ್ಞಾನವಾಗದಿದ್ದರೆ. ಹಾಗಾದರೆ ಈಗ ದುರ್ಗೆ ಏನು ಹೇಳುತ್ತಿದ್ದಾಳೆ ಅಂತೆಯೇ ನಾನು ವರ್ಬಲಿ ಹೇಳಿದೆ. ಏನೆಂದರೆ ಇದರಲ್ಲಿ 2 ವಿಷಯಗಳಿವೆ. ದುರ್ಗೆ ಹೇಳುತ್ತಾಳೆ ಹಿಮಾಲಯನಿಗೆ, ಅಂದರೆ ನನ್ನ ಪೂಜೆಯನ್ನು ಕೂಡ ಬಿಡು, ಆ ಬ್ರಹ್ಮನ ಪೂಜೆಯನ್ನು ಮಾಡು. ಬ್ರಹ್ಮನ ಪೂಜೆಯನ್ನು ಮಾಡು. ಆತನ ಓಂ ನಾಮವಿದೆ. ಈಗ ಈ ಗುಣವಂತೂ ಹಾಡುತ್ತಾರೆ ಪೂರ್ಣ ಪರಮಾತ್ಮನದ್ದು, ಏಕೆಂದರೆ ವೇದಗಳಲ್ಲಿ ಹೀಗೆ ಇದೆ. ಆ ತತ್ ಬ್ರಹ್ಮನ ಬಗ್ಗೆ ಹೇಳುತ್ತಾರೆ, ಆದರೆ ಸಾಧನೆ ಹೇಳುತ್ತಾರೆ ಓಂ ಈ ಬ್ರಹ್ಮನದು. ಹಾಗೆ ಈಕೆ ಏನು ಹೇಳುತ್ತಿದ್ದಾಳೆಂದರೆ, ಆ ಬ್ರಹ್ಮನ ಏನು ಸ್ವರೂಪವಿದೆ ಇದನ್ನು ಹೇಳುತ್ತೇನೆ, ಅವರು ಹೀಗಿದ್ದಾರೆ ಹಾಗಿದ್ದಾರೆ. ಮತ್ತು ನಂತರ ಹೇಳ್ತಾಳೆ ಆತನದು ಓಂ ಮಂತ್ರವಿದೆ ಮತ್ತು ಓಂ ಮಂತ್ರದ ಜಪ ಮಾಡು ಮತ್ತು ಎಲ್ಲ ವಿಷಯವನ್ನು ಬಿಟ್ಟುಬಿಡು. ಅಂದರೆ ತನ್ನ ಮಟ್ಟದ್ದು ಕೂಡ ಹೇಳುತ್ತಾಳೆ, ನನ್ನದು ಕೂಡ ಪೂಜೆ ಮಾಡಬಾರದು. ಮತ್ತು ಅದರಿಂದ ನೀನು ಆ ಪರಮಾತ್ಮನನ್ನು ಪ್ರಾಪ್ತಿಸುವೆ. ಅವನು ಬ್ರಹ್ಮಲೋಕದಲ್ಲಿರುತ್ತಾನೆ. ಈಗ ಗೀತೆ ಅಧ್ಯಾಯ ಸಂಖ್ಯೆ 8ರ ಶ್ಲೋಕ ಸಂಖ್ಯೆ 16ರಲ್ಲಿ ಹೇಳಿದೇನೆಂದರೆ, ಬ್ರಹ್ಮಲೋಕ ಪರ್ಯಂತ ಕೂಡ ಎಲ್ಲರೂ ಜನ್ಮ ಮೃತ್ಯುವಿನಲ್ಲಿದ್ದಾರೆ, ಪುನರಾವರ್ತಿಯೊಳಗಿದ್ದಾರೆ. ಈಗ ದಾಸನ ಇದನ್ನು ವರ್ಬಲಿ ಹೇಳಿದ್ದಾರೆ. ಇದನ್ನು ಪ್ರಮಾಣಿತಗೊಳಿಸಲಿಕ್ಕಾಗಿ ಇದರಲ್ಲಿ ತೋರಿಸಬೇಕಾಗುತ್ತದೆ. ಇಲ್ಲವಾದರೆ ಈ ವರ್ಬಲಿ ಹೇಳಿದ್ದನ್ನು ಯಾರೂ ಒಪ್ಪುವುದಿಲ್ಲ. ಮತ್ತು ಇದರಲ್ಲಿ ನೋಡಿದ ಬಳಿಕ ಪುಣ್ಯಾತ್ಮಗಳು ಅವಶ್ಯವಾಗಿ ಒಪ್ಪಿಕೊಳ್ಳುತ್ತಾರೆ. ಈಗ ನೋಡಿರಂತೆ ಈ 7ನೇ ಸ್ಕಂದ 562ನೇ ಪುಟದಲ್ಲಿ ಮತ್ತು ಈ ಸಂಕ್ಷಿಪ್ತ ದೇವಿ ಭಾಗವತ, ದೇವಿಯ ಮೂಲಕ ಹಿಮಾಲಯನಿಗೆ ಜ್ಞಾನೋಪದೇಶ ಮತ್ತು ಬ್ರಹ್ಮ ಸ್ವರೂಪದ ವರ್ಣನೆ. ಶ್ರೀ ದೇವಿಯವರು ಹೇಳತೊಡಗಿದರು, ಪರ್ವತರಾಜ, ಈಗ ನಾವು ಇಲ್ಲಿಂದ ತೆಗೆದುಕೊಳ್ಳೋಣ. ಆ ಬ್ರಹ್ಮನ ಸ್ವರೂಪವೇನು ಇದನ್ನು ಹೇಳಲಾಗುತ್ತಿದೆ. ಯಾರು ಪ್ರಕಾಶರೂಪ, ಎಲ್ಲರಿಗೂ ಅತ್ಯಂತ ಸಮೀಪದಲ್ಲಿ ಸ್ಥಿತ, ಹೃದಯ ರೂಪ ಗುಹೆಯಲ್ಲಿ ಸ್ಥಿತನಾಗಿರುವ ಕಾರಣ ಗುಹಾಚರ, ಹೆಸರಿನಿಂದ ಪ್ರಸಿದ್ಧನು, ಮಹಾನ್ ಪದವಿ ಅಂದರೆ ಪರಮ ಪ್ರಾಪ್ಯನು. ಅವರು ಸಮಸ್ತ ಪ್ರಜೆಗಳ ಜ್ಞಾನದಿಂದಲೂ ಮಿಗಿಲು, ಯಾರದೇ ಬುದ್ಧಿಗೆ ನಿಲುಕುವಂಥವರಲ್ಲ. ಇದನ್ನು ನೀವು ತಿಳಿಯಿರಿ. ಆತನು ಪರಮಪ್ರಕಾಶ ರೂಪನಾಗಿದ್ದಾನೆ. ಆತನು ಸೂಕ್ಷ್ಮಾತಿ ಸೂಕ್ಷ್ಮಕ್ಕಿಂತಲೂ ಅತ್ಯಂತ ಸೂಕ್ಷ್ಮನು. ಆತನಲ್ಲಿ ಸಂಪೂರ್ಣ ಲೋಕ ಮತ್ತು ಆ ಲೋಕಗಳಲ್ಲಿ ನಿವಾಸ ಮಾಡುವ ಜೀವಾತ್ಮಗಳು ಸ್ಥಿತರಿದ್ದಾರೆ. ಅವರೇ ಈ ಅಕ್ಷರ ಬ್ರಹ್ಮನು. ಈಗ ನೋಡಿ, ಈ ದುರ್ಗೆಗೆ ಎಷ್ಟು ಜ್ಞಾನವಿದೆ. ಬ್ರಹ್ಮನನ್ನು ಅಕ್ಷರ ಪುರುಷ ಹೇಳುತ್ತಿದ್ದಾಳೆ. ಅಕ್ಷರ ಪುರುಷ, ಪುರುಷ ಹೇಳಿ ಬೇಕಾದರೆ ಬ್ರಹ್ಮ ಹೇಳಿ, ಅಕ್ಷರ ಬ್ರಹ್ಮ. ಮತ್ತು ಆತನೇ ಎಲ್ಲರ ಪ್ರಾಣನಾಗಿದ್ದಾನೆ, ಆತನೇ ಎಲ್ಲರ ವಾಣಿಯಾಗಿದ್ದಾನೆ ಮತ್ತು ಆತನೇ ಎಲ್ಲರ ಮನವಾಗಿದ್ದಾನೆ. ಆತನು ಪರಮ ಸತ್ಯ ಮತ್ತು ಅಮೃತ ಅವಿನಾಶಿ ತತ್ವನಾಗಿರುವನು. ಸೌಮ್ಯ, ಆ ವೇದನೆಗೆ ಯೋಗ್ಯ ಲಕ್ಷಣವನ್ನು ನೀವು ಭೇದನೆ ಮಾಡಿ ಮನಸ್ಸಿಟ್ಟು ಅವರಲ್ಲಿ ತನ್ಮಯರಾಗಿ ಹೋಗಿ. ಸೌಮ್ಯ ಉಪನಿಷತ್ತಿನಲ್ಲಿ ಕಥಿತ ಇಳಿಸಿದ ಮಹಾನ್ ಅಸ್ತ್ರರೂಪ ಧನಸ್ಸನ್ನು ಹಿಡಿದು ಅದರ ಮೇಲೆ ಉಪಾಸನೆಯ ಮೂಲಕ ತೀಕ್ಷ್ಣ ಮಾಡಿದಂತಹ ಬಾಣಸಂಧಾನ ಮಾಡು. ನಂತರ ಭಾವಾನುಗತ ಚಿತ್ತದ ಮೂಲಕ ಆ ಬಾಣವನ್ನು ಎಳೆದು ಆ ಅಕ್ಷರ ರೂಪ ಬ್ರಹ್ಮನಿಗೆಯೇ ಗುರಿಯಿಟ್ಟು ಭೇದನೆ ಮಾಡು. ಅಕ್ಷರ ರೂಪ ಬ್ರಹ್ಮನಿಗೆಯೇ ಮತ್ತು ಮಂತ್ರ ಹೇಳುತ್ತಿದ್ದಾಳೆ. ನಂತರ ಓಂ ಧನಸ್ಸು ಆಗಿದೆ, ಪ್ರಣವ ಓಂ ಧನಸ್ಸು ಆಗಿದೆ. ಜೀವಾತ್ಮ ಬಾಣವಾಗಿದೆ, ಬ್ರಹ್ಮನನ್ನು ಅದರ ಲಕ್ಷ್ಯ ಹೇಳಲಾಗುತ್ತದೆ. ಅಂದರೆ ಜೀವಾತ್ಮ ಜೀವವೇನಿದೆ ಓಂನ ಜಪ ಮಾಡುವುದು ಬ್ರಹ್ಮ ಪ್ರಾಪ್ತಿ ಉದ್ದೇಶವಿರಲಿ. ಆ ಏಕಮಾತ್ರ ಪರಮಾತ್ಮನನ್ನೇ ಅರಿ, ಬೇರೆಲ್ಲ ವಿಷಯಗಳನ್ನು ಬಿಟ್ಟುಬಿಡು. ಅಂದರೆ ಯಾವುದೇ ಸಾಧನೆ ಮಾಡಬಾರದು, ನನ್ನದು ಕೂಡ ಮಾಡಬಾರದು, ಎಲ್ಲವನ್ನೂ ಬಿಟ್ಟುಬಿಡು. ಇದರಿಂದ ಇದು ಸ್ಪಷ್ಟವಾಯಿತು. ಆ ಏಕಮಾತ್ರ ಪರಮಾತ್ಮನನ್ನು ಮಾತ್ರವೇ ಅರಿ, ಬೇರೆಲ್ಲ ವಿಷಯಗಳನ್ನು ಬಿಟ್ಟುಬಿಡು. ಇದೇ ಅಮೃತ ಸ್ವರೂಪ ಪರಮಾತ್ಮನ ಬಳಿ ತಲುಪಿಸುವಂತಹ ಸೇತುವೆಯಾಗಿದೆ. ಪ್ರಪಂಚ ಸಮುದ್ರದಿಂದ ಪಾರಾಗಿ ಅಮೃತ
ಸ್ವರೂಪ ಪರಮಾತ್ಮನನ್ನು ಪ್ರಾಪ್ತಿಸುವ ಇದೇ ಸುಲಭ ಸಾಧನೆಯಾಗಿದೆ. ಈ ಪರಮಾತ್ಮನ ಇದು ನೋಡಿ, ಈ ಹೃದಯದಲ್ಲಿಯೇ ವಿವಿಧ ರೂಪದಲ್ಲಿ ಪ್ರಕಟವಾಗುವಂತಹ ಪರಬ್ರಹ್ಮ ಸಂಚರಣೆ ಮಾಡುತ್ತಾನೆ. ಅಂತರ್ಯಾಮಿ ರೂಪದಲ್ಲಿ ವರ್ತಮಾನದಲ್ಲಿ ಇರುತ್ತಾನೆ. ಇಲ್ಲಿ ಪರಬ್ರಹ್ಮ ಹೇಳುತ್ತಿದ್ದಾಳೆ, ಇನ್ನೆಲ್ಲೋ ಅಕ್ಷರ ಬ್ರಹ್ಮ ಹೇಳುತ್ತಿದ್ದಾಳೆ, ಮತ್ತೆ ಬ್ರಹ್ಮನ ಸಾಧನೆ ಹೇಳುತ್ತಿದ್ದಾಳೆ. ಇದು ನೋಡಿ, ಓಂ ಓಂ ನಾಮವನ್ನು ಜಪಿಸಬೇಕು ಮತ್ತು ಬ್ರಹ್ಮನ ಉದ್ದೇಶವಾಗಿರಬೇಕು. ಈಗ ಇದೆಯಾ ಯಾರಿಗಾದ್ರೂ ಜ್ಞಾನ? ಇಲ್ಲಿ ದುರ್ಗೆ ಒಮ್ಮೊಮ್ಮೆ ಅಕ್ಷರ ಬ್ರಹ್ಮ ಹೇಳುತ್ತಿದ್ದಾಳೆ, ಮತ್ತೊಮ್ಮೆ ಆತನಿಗೆ ಬ್ರಹ್ಮ ಹೇಳುತ್ತಿದ್ದಾಳೆ, ಮಗದೊಮ್ಮೆ ಪರಬ್ರಹ್ಮ ಹೇಳುತ್ತಿದ್ದಾಳೆ. ಮತ್ತು ಇಲ್ಲಿ ಪರಬ್ರಹ್ಮ ಹೇಳುತ್ತಿದ್ದಾಳೆ ಏನಂದರೆ, ಎಲ್ಲರ ಹೃದಯದಲ್ಲಿ ಪರಬ್ರಹ್ಮ ಕುಳಿತಿದ್ದಾನೆ. ಈ ಆತ್ಮದ ಓಂನ ಜಪದೊಡನೆ ಧ್ಯಾನ ಮಾಡು. ಇದರಿಂದ ಅಜ್ಞಾನಮಯ ಅಂಧಕಾರದಿಂದ ಸರ್ವದಾ ಮಿಗಿಲಾದ ಪ್ರಪಂಚ ಸಮುದ್ರದಿಂದ ಆ ಬದಿಗಿರುವ ಬ್ರಹ್ಮನೇನಿದ್ದಾನೆ ಆತನನ್ನು ಪಡೆಯಬಲ್ಲಿರಿ. ಇಲ್ಲಿ ಪರಬ್ರಹ್ಮ, ಇಲ್ಲಿ ಅಕ್ಷರ ಬ್ರಹ್ಮ, ಮತ್ತು ಇಲ್ಲಿ ಪುನಃ ಬ್ರಹ್ಮನನ್ನು ಪಡೆಯಬಲ್ಲಿರಿ. ಓಂ ನಾಮ ಜಪಿಸಿ. ಪುಣ್ಯಾತ್ಮರೇ, ಈಗ ತಂತಾನೆ ತಿಳಿದು ಬರುವುದು ತಮಗೆ ಯಾರು ಎಷ್ಟು ನೀರಿನಲ್ಲಿದ್ದಾರೆ. ಮತ್ತಿದು ಏನು ಹೇಳಲಾಗಿದೆ ಈ 563ನೇ ಪುಟದಲ್ಲಿ? ಆ ಎಲ್ಲರ ಆತ್ಮನಾದ ಬ್ರಹ್ಮಲೋಕರೂಪಿ ದಿವ್ಯ ಆಕಾಶದಲ್ಲಿ ಸ್ಥಿತನಾಗಿದ್ದಾನೆ. ಹೊಯ್ ಹೇಳುತ್ತಾರೆ, ಆ ಬ್ರಹ್ಮಲೋಕದಲ್ಲಿ ಇರುತ್ತಾನೆ. ಪುಣ್ಯಾತ್ಮರೇ, ಈ ಬ್ರಹ್ಮ ವಿಷ್ಣು ಮಹೇಶ್ವರ ಪಿತನು, ಮತ್ತು ಈತನೇ ಕಾಲನು, ಕಾಲರೂಪಿ ಬ್ರಹ್ಮನು ಈತನೇ. ಈಗ ಇಲ್ಲಿ ಸ್ವಲ್ಪವೇ ಕಾನ್ಸೆಪ್ಟನ್ನು ಇನ್ನೂ ಕ್ಲಿಯರ್ ಮಾಡಬೇಕಾಗುತ್ತದೆ. ಇದನ್ನು ಶಿವಪುರಾಣದಲ್ಲಿ ತೋರಿಸುತ್ತೇವೆ. ಏನೆಂದರೆ, ಬ್ರಹ್ಮ ವಿಷ್ಣು ಮತ್ತು ಶಿವ ಇವರು ಕಾಲನ ಪುತ್ರರು. ನೋಡಿರಂತೆ ಶಿವಪುರಾಣ ಗೀತಾ ಪ್ರೆಸ್, ಗೋರಖಪುರದಿಂದ ಪ್ರಕಾಶಿತವಾಗಿದೆ. ಹನುಮಾನ್ ಪ್ರಸಾದ್ ಪೋದ್ದಾರ್ ಇದರ ಸಂಪಾದಕರಾಗಿದ್ದಾರೆ. ಮತ್ತು ಗೀತಾ ಪ್ರೆಸ್ ಗೋರಖ್ಪುರದಿಂದಲೇ ಇದು ಮುದ್ರಿತವಾಗಿದೆ. ಪ್ರಕಾಶಕರು ಕೂಡ ಇದರದ್ದು ಇವರೇ ಆಗಿದ್ದಾರೆ. ಗೀತಾ ಪ್ರೆಸ್ ಗೋರಖಪುರ. ಇದರಲ್ಲಿ ತಮಗೆ ತೋರಿಸುತ್ತೇವೆ ಈ ಕಾಲನ ಬಗ್ಗೆ ಬ್ರಹ್ಮ ಹೇಳುತ್ತಿದ್ದಾರೆ ನಾರದನಿಗೆ. ಇದು ರುದ್ರ ಸಂಹಿತೆಯಾಗಿದೆ. 101ನೇ ಪುಟದಲ್ಲಿ ಬ್ರಹ್ಮ ಹೇಳುತ್ತಿದ್ದಾರೆ, ಅವರು ತಮ್ಮ ಎಲ್ಲ ಅಂಗಗಳ ಮೇಲೆ ಭಸ್ಮವನ್ನು ಲೇಪಿಸಿರುತ್ತಾರೆ. ಆ ಕಾಲರೂಪಿ ಬ್ರಹ್ಮನು ಒಂದೇ ಸಮಯದಲ್ಲಿ ಶಕ್ತಿ ಅಂದರೆ ದುರ್ಗೆಯೊಡನೆ ಶಿವಲೋಕ ಹೆಸರಿನ ಕ್ಷೇತ್ರದ ನಿರ್ಮಾಣ ಮಾಡಿದರು. ಆತ ಎಲ್ಲಕ್ಕಿಂತ ಮೇಲೆ ವಿರಾಜಮಾನನಾಗಿದ್ದಾನೆ. ಅವರು ಪ್ರಿಯ ಮತ್ತು ಪ್ರಿಯತಮ, ಪತಿ ಪತ್ನಿ ರೂಪದಲ್ಲಿ ಶಿವ ಮತ್ತು ಶಕ್ತಿ, ಶಕ್ತಿ ಮತ್ತು ಶಿವ ಅದರಲ್ಲಿ ವಾಸ ಮಾಡುತ್ತಾರೆ. ಈ ದುರ್ಗೆ ಯಾರು? ಇಲ್ಲಿ ನೋಡಿರಂತೆ ಆ ಕಾಲನೇನಿದ್ದಾನೆ ನಿರಾಕಾರನೆಂದು ನಂಬುತ್ತಾರೆ. ಕಾಲನನ್ನು ಹೇಳುತ್ತಾರೆ ಆತ ಎಂದಿಗೂ ಎದುರಲ್ಲಿ ಬರುವುದಿಲ್ಲ, ಮತ್ತೆ ಆತನು ಸದಾಶಿವ ಭಗವಂತ ಶಿವನ ರೂಪದಲ್ಲಿ ತನ್ನ ಮೂರ್ತಿ ಆಕಾರದ ವರ್ಣನೆ ಮಾಡಿ ಆಕಾರ ಮಾಡಲಾಗಿದೆ. ಆಗ ಆ ನಿರಾಕಾರ ಪರಮಾತ್ಮನು ತನ್ನ ಲೀಲಾಶಕ್ತಿಯಿಂದ ತನಗಾಗಿ ಒಂದು ಮೂರ್ತಿಯ ಕಲ್ಪನೆ ಮಾಡಿದನು. ಈಗ ಸಾಕಾರನಾದನು ಆ ನಿರಾಕಾರ ಕಾಲನು, ಮತ್ತು ಇಲ್ಲಿ ಶಿವರೂಪವನ್ನು ಧಾರಣೆ ಮಾಡಿದ. ಮತ್ತು ಹೇಳುತ್ತಾರೆ, ತನ್ನ ವಿಗ್ರಹದಿಂದ ಸ್ವತಃ ಒಂದು ಸ್ವರೂಪಭೂತ ಶಕ್ತಿಯ ಸೃಷ್ಟಿ ಮಾಡಿದ. ತನ್ನ ಶರೀರದಿಂದ ಏನು ಹೇಳ್ತಾರಂದ್ರೆ, ಒಬ್ಬ ಹೆಂಗಸನ್ನು ಹೊರತೆಗೆದನು ಕಾಲನು. ಈಕೆಯನ್ನು ಬ್ರಹ್ಮನ ಹೊಟ್ಟೆಯಿಂದ ಪರಮಾತ್ಮನು ತೆಗೆದಿದ್ದರು, ಕಾಲನ ಹೊಟ್ಟೆಯಿಂದ ದುರ್ಗೆಯನ್ನು. ಮತ್ತು ಆ ಹೊರಬಂದಂತಹ ಹೆಂಗಸು ಯಾರಾಗಿದ್ದಾರೆ? ಆಕೆಯನ್ನು ಪ್ರಕೃತಿ, ಸರ್ವೇಶ್ವರಿ, ತ್ರಿದೇವಜನನಿ, 3 ದೇವತೆಗಳ ತಾಯಿ, ನಿತ್ಯಳು ಮತ್ತು ಮೂಲ ಕಾರಣಳೆಂದು ಹೇಳುತ್ತಾರೆ. ಸದಾಶಿವನ ಮೂಲಕ ಪ್ರಕಟವಾದಂತಹ ಆ ಶಕ್ತಿಗೆ 8 ಭುಜಗಳಿವೆ. ಅಂದರೆ ಈಕೆ ದುರ್ಗೆಯಾಗಿದ್ದಾಳೆ ಮತ್ತು ಕಾಲನ ಪತ್ನಿಯಾಗಿದ್ದಾಳೆ. ಈಗ ಇಲ್ಲಿ ವರ್ಣನೆ, ಇದನ್ನಂತೂ 100ರಲ್ಲಿ ಓದಿದ್ದೀರಿ ತಾವು. ಇದು ಅದೇ ರುದ್ರ ಸಂಹಿತೆ. ಈಗ 101ರಲ್ಲಿ ತಾವು ಓದುತ್ತಿರುವಿರಿ. ಆತನು ತನ್ನ ಎಲ್ಲ ಅಂಗಗಳ ಮೇಲೆ ಭಸ್ಮ ಹಚ್ಚಲ್ಪಟ್ಟಿರುತ್ತಾನೆ, ಆ ಕಾಲರೂಪಿ ಬ್ರಹ್ಮನು. ಕಾಲ ಹೇಳಿ, ಬೇಕಾದರೆ ಬ್ರಹ್ಮ ಹೇಳಿ, ಸದಾಶಿವ ಹೇಳಿ. ಆ ಕಾಲನು ಶಿವರೂಪ ಮಾಡಿಕೊಳ್ಳುತ್ತಾನೆ. ಆ ಕಾಲರೂಪಿ ಬ್ರಹ್ಮನು ಒಂದೇ ಸಮಯದಲ್ಲಿ ಶಕ್ತಿಯ ಜೊತೆ ಸೇರಿ ಶಿವಲೋಕ ನಾಮದ ಕ್ಷೇತ್ರದ ನಿರ್ಮಾಣ ಮಾಡಿದ. ಆ ಉತ್ತಮ ಕ್ಷೇತ್ರವನ್ನು ಕಾಶಿ ಎನ್ನುತ್ತಾರೆ. ಅವರು ಪ್ರಿಯ ಮತ್ತು ಪ್ರಿಯತಮೆ ಅಂದರೆ ಪತಿ ಪತ್ನಿ ರೂಪದಲ್ಲಿ ಶಕ್ತಿ ಮತ್ತು ಶಿವ, ದುರ್ಗೆ ಮತ್ತು ಕಾಲ ಅವರು ಪರಮಾನಂದ ಸ್ವರೂಪರಾಗಿದ್ದು ಆ ಮನೋರಮ ಕ್ಷೇತ್ರದಲ್ಲಿ ವಾಸ ಮಾಡುತ್ತಾರೆ. ಇದು ರುದ್ರ ಸಂಹಿತೆಯಾಗಿದೆ. 101ನೇ ಪುಟದಲ್ಲಿ ಬ್ರಹ್ಮ ಹೇಳುತ್ತಿದ್ದಾರೇನೆಂದರೆ, ಅವರು ತನ್ನ ಎಲ್ಲ ಅಂಗಗಳ ಮೇಲೆ ಭಸ್ಮ ಲೇಪಿಸಿರುತ್ತಾರೆ. ಆ ಕಾಲರೂಪಿ ಬ್ರಹ್ಮನು ಒಂದೇ ಸಮಯದಲ್ಲಿ
ಶಕ್ತಿ ಅಂದರೆ ದುರ್ಗೆಯ ಜೊತೆಯಲ್ಲಿ ಶಿವಲೋಕ ಹೆಸರಿನ ಕ್ಷೇತ್ರದ ನಿರ್ಮಾಣ ಮಾಡಿದ. ಅದು ಎಲ್ಲಕ್ಕಿಂತ ಮೇಲೆ ವಿರಾಜಮಾನವಾಗಿದೆ. ಅವರು ಪ್ರಿಯ ಮತ್ತು ಪ್ರಿಯತಮೆ, ಪತಿ ಪತ್ನಿ ರೂಪದಲ್ಲಿ ಶಿವ ಮತ್ತು ಶಕ್ತಿ, ಶಕ್ತಿ ಮತ್ತು ಶಿವ ಅದರಲ್ಲಿ ವಾಸ ಮಾಡುತ್ತಾರೆ. ಈ ದುರ್ಗೆ ಯಾರು? ಇಲ್ಲಿ ನೋಡಿರಂತೆ ಆ ಕಾಲನೆನ್ನಿದ್ದಾನೆ, ಯಾರನ್ನು ನಿರಾಕಾರನೆನ್ನುತ್ತಾರೆ, ಹೇಳುತ್ತಾರೆ ಆತ ಎಂದಿಗೂ ಎದುರಿನಲ್ಲಿ ಬರಲಾರನು, ಮತ್ತು ಆತನು ಸದಾಶಿವ ಭಗವಂತ ಶಿವನ ರೂಪದಲ್ಲಿ ತನ್ನ ಮೂರ್ತಿ ಆಕಾರದ ವರ್ಣನೆ ಮಾಡಿ ಆಕಾರ ಮಾಡಿಕೊಂಡನು. ಆಗ ಆ ನಿರಾಕಾರ ಪರಮಾತ್ಮನು ತನ್ನ ಲೀಲಾಶಕ್ತಿಯಿಂದ ತನಗಾಗಿ ಒಂದು ಮೂರ್ತಿಯ ಕಲ್ಪನೆ ಮಾಡಿದ. ಸಾಕಾರವಾದನು ಆ ನಿರಾಕಾರ ಕಾಲನು ಮತ್ತು ಇಲ್ಲಿ ಶಿವರೂಪ ಧಾರಣೆ ಮಾಡಿದ. ಮತ್ತು ಹೇಳ್ತಾರೆ, ತನ್ನ ವಿಗ್ರಹದಿಂದ ಸ್ವತಃ ಒಂದು ಸ್ವರೂಪಭೂತ ಶಕ್ತಿಯ ಸೃಷ್ಟಿ ಮಾಡಿದ. ತನ್ನ ಶರೀರದಿಂದ ಹೇಳ್ತಾನೆ, ಒಂದು ಹೆಂಗಸನ್ನು ಹೊರತೆಗೆದ ಕಾಲನು. ಈ ಬ್ರಹ್ಮನ ಹೊಟ್ಟೆಯಿಂದ ಪರಮಾತ್ಮನು ಹೊರತೆಗೆದಿದ್ದರೂ ಕಾಲನ ಹೊಟ್ಟೆಯಿಂದ ದುರ್ಗೆಯನ್ನು. ಮತ್ತು ಹಾಗೆ ಹೊರಬಂದ ಆ ಹೆಂಗಸು ಯಾರು? ಆಕೆಯನ್ನು ಪ್ರಕೃತಿ, ಸರ್ವೇಶ್ವರಿ, ತ್ರಿದೇವ ಜನನಿ, 3 ದೇವತೆಗಳ ತಾಯಿ, ನಿತ್ಯಳು ಮತ್ತು ಮೂಲ ಕಾರಣಗಳೆಂದೂ ಹೇಳುತ್ತಾರೆ. ಸದಾಶಿವನ ಮೂಲಕ ಪ್ರಕಟವಾದಂತಹ ಆ ಶಕ್ತಿಗೆ 8 ಭುಜಗಳಿವೆ. ಅಂದರೆ ಈಕೆ ದುರ್ಗೆಯಾಗಿದ್ದಾಳೆ ಮತ್ತು ಕಾಲನ ಪತ್ನಿಯಾಗಿದ್ದಾಳೆ. ಈಗ ಇಲ್ಲಿ ವರ್ಣನೆ, ಇದನ್ನಂತೂ 100ನೇ ಪುಟದಲ್ಲಿ ಓದಿದಿರಿ ತಾವು. ಇದು ಅದೇ ರುದ್ರ ಸಂಹಿತೆ. ಈಗ 101ನೇ ಪುಟವನ್ನು ನೀವು ನೋಡುತ್ತಿದ್ದೀರಿ. ಅವರು ತನ್ನ ಎಲ್ಲ ಅಂಗಗಳ ಮೇಲೆ ಭಸ್ಮ ಲೇಪಿಸಿಕೊಂಡಿರುತ್ತಾರೆ. ಆ ಕಾಲರೂಪಿ ಬ್ರಹ್ಮನು. ಕಾಲ ಹೇಳಿ, ಬೇಕಾದರೆ ಬ್ರಹ್ಮ ಹೇಳಿ, ಸದಾಶಿವ ಹೇಳಿ, ಈ ಕಾಲನು ಶಿವರೂಪ ಮಾಡಿಕೊಳ್ಳುತ್ತಾನೆ. ಆ ಕಾಲರೂಪಿ ಬ್ರಹ್ಮನು ಒಂದೇ ಸಮಯದಲ್ಲಿ ಶಕ್ತಿಯ ಜೊತೆಯಾಗಿ ಶಿವಲೋಕ ಹೆಸರುಳ್ಳ ಕ್ಷೇತ್ರವನ್ನು ನಿರ್ಮಾಣ ಮಾಡಿದನು. ಆ ಉತ್ತಮ ಕ್ಷೇತ್ರವನ್ನು ಕಾಶಿ ಎನ್ನುತ್ತಾರೆ. ಅವರು ಪ್ರಿಯ ಮತ್ತು ಪ್ರಿಯತಮೆ, ಅಂದರೆ ಪತಿ ಪತ್ನಿ ರೂಪದಲ್ಲಿ ಶಕ್ತಿ ಮತ್ತು ಶಿವ, ದುರ್ಗೆ ಮತ್ತು ಕಾಲ, ಯಾರು ಪರಮಾನಂದ ಸ್ವರೂಪರಾಗಿದ್ದು ಆ ಮನೋರಮ ಕ್ಷೇತ್ರದಲ್ಲಿ ವಾಸ ಮಾಡುತ್ತಾರೆ. ದೇವರ್ಷಿ ಒಂದು ಸಮಯ ಆ ಆನಂದವನದಲ್ಲಿ ಸುತ್ತಾಡುವಾಗ ಶಿವ ಮತ್ತು ಶಿವೆಯ ಮನದಲ್ಲಿ, ಅಂದರೆ ದುರ್ಗೆ ಮತ್ತು ಕಾಲ್ನ ಮನದಲ್ಲಿ ಇಚ್ಛೆಯಾಯಿತೇನೆಂದರೆ ಯಾರಾದರೂ ಬೇರೆ ಪುರುಷನ ಕೂಡ ಸೃಷ್ಟಿ ಮಾಡುವ, ಅಂದರೆ ಒಬ್ಬ ಪುತ್ರನನ್ನು ಉತ್ಪನ್ನ ಮಾಡಬೇಕು. ಆತನ ಮೇಲೆ ಈ ಸೃಷ್ಟಿ ಸಂಚಾಲನೆಯ ಮಹಾಭಾರವನ್ನು ಇಟ್ಟು ನಾವಿಬ್ಬರೂ ಕೇವಲ ಕಾಶಿಯಲ್ಲಿ ಇದ್ದುಕೊಂಡು ಸ್ವೇಚ್ಛಾನುಸಾರ ವಿಹರಿಸೋಣ ಮತ್ತು ನಿರ್ವಾಣ ಧಾರಣೆ ಮಾಡೋಣ. ಹೀಗೆ ನಿಶ್ಚಯ ಮಾಡಿ ಶಕ್ತಿ ಸಹಿತ ಸರ್ವವ್ಯಾಪಿ ಪರಮೇಶ್ವರ ಶಿವನು ಈ ಉಪಮೆಯನ್ನಂತೂ ಅನುವಾದಕರ್ತ ಕೊಟ್ಟಿಟ್ಟಿದ್ದಾರೆ. ಹೀಗೆ ನಿಶ್ಚಯಿಸಿ ಶಕ್ತಿ ಶಿವನು ದುರ್ಗೆ ಮತ್ತು ಕಾಲನು ಪತಿಪತ್ನಿ ವ್ಯವಹಾರ ಮಾಡಿದರು. ತನ್ನ ವಾಮಭಾಗದ 10ನೇ ಅಂಗದ ಮೇಲೆ ಅಮೃತ ಚೆಲ್ಲಿದನು. ಮತ್ತೆ ಅಲ್ಲಿಂದ ಒಬ್ಬ ಪುರುಷ ಪ್ರಕಟನಾದನು, ಒಬ್ಬ ಬಾಲಕ ಉತ್ಪನ್ನನಾದನು. ಇಲ್ಲಿ ನೋಡಿ 102ನೇ ಪುಟದಲ್ಲಿ ರುದ್ರ ಸಂಹಿತೆ ಮತ್ತು ಸಂಕ್ಷಿಪ್ತ ಶಿವಪುರಾಣ 102ನೇ ಪುಟದಲ್ಲಿ ಕೆಳಗೆ ಬಂದು ಬಿಡಿ. ಆಗ ಆ ಶಿವನು ಹೇಳಿದ ಉತ್ಪನ್ನನಾದ ಬಾಲಕನಿಗೆ, ಮಗನೇ, ವ್ಯಾಪಕನಾಗಿರುವ ಕಾರಣ ನಿನ್ನ ವಿಷ್ಣು ನಾಮವು ವಿಖ್ಯಾತವಾಯಿತು. ಓಹ, ಈಗ ಕಾಲನ ಪುತ್ರನು ಸತಗುಣ ವಿಷ್ಣು. ಸರಿ. ನಂತರ ಬ್ರಹ್ಮ ಹೇಳುತ್ತಾರೆ, ಇದಾಗಿದೆ ಅಧ್ಯಾಯ ಸಂಖ್ಯೆ 6 ಮುಕ್ತಾಯವಾಯಿತು, 7ನೇದು ಪ್ರಾರಂಭವಾಯಿತು. ಬ್ರಹ್ಮ ಹೇಳುತ್ತಾರೆ ದೇವರ್ಷಿ ನಾರದನಿಗೆ ಹೇಳುತ್ತಾರೆ ತನ್ನ ಪುತ್ರನಿಗೆ ಬ್ರಹ್ಮನು. ತದನಂತರ ಕಲ್ಯಾಣಕಾರಿ ಪರಮೇಶ್ವರ ಸಾಂಬ ಸದಾಶಿವನು ಆ ಕಾಲನು ದುರ್ಗೆಯ ಸಂಯೋಗದಿಂದ ಪೂರ್ವ ಪ್ರಯತ್ನದಂತೆ ವಿಷ್ಣುವನ್ನು ಉತ್ಪನ್ನಿಸಿದಂತೆ ನನ್ನನ್ನು ಬಲ ಅಂಗದಿಂದ ಉತ್ಪನ್ನ ಮಾಡಲಾಯಿತು. ಈಗ ಪುಣ್ಯಾತ್ಮರೇ, ಇಲ್ಲಿ ಈಗ ಅನುವಾದಕರ್ತನು ಗೋಲ್ಮಾಲ್ ಮಾಡಿದ. ಅಂದರೆ ಭಗವಂತ ಶಿವನಿಂದ ಶಿವನ ಉತ್ಪತ್ತಿ ಹೇಗೆ ತೋರಿಸುವುದು? ಆದರೆ ಹೇಳ್ತಾರೇನೆಂದರೆ, ಸತ್ಯ ತಂತಾನೇ ಪ್ರಕಟವಾಗುತ್ತದೆ, ಅದನ್ನು ಯಾರು ತಡೆದರೂ ಮುಚ್ಚಲಾಗದು. ಈಗ ತೋರಿಸ್ತೇನೆ ನೋಡಿ. 9ನೇ ಅಧ್ಯಾಯದಲ್ಲಿ ಇದೇ ರುದ್ರ ಸಂಹಿತೆಯಲ್ಲಿ, ಇದು ರುದ್ರ ಸಂಹಿತೆ ಮತ್ತು ಪುಟ ಸಂಖ್ಯೆ 110ರಲ್ಲಿ ಇದು ನೋಡಿರಂತೆ. ಇದರ 9ನೇ ಅಧ್ಯಾಯದ ಲಾಸ್ಟ್ನಲ್ಲಿ ಈ ರೀತಿ ಬ್ರಹ್ಮ, ವಿಷ್ಣು, ಅಂತೆಯೇ ರುದ್ರ, ಈ 3 ದೇವತೆಗಳಲ್ಲಿ ಗುಣಗಳಿವೆ. ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವ. ಆದರೆ ಶಿವನು ಗುಣಾತೀತ ಎಂದು ನಂಬಲಾಗಿದೆ. ಇದರಿಂದ ಸ್ಪಷ್ಟವಾಯಿತೆಂದರೆ ಬ್ರಹ್ಮ, ವಿಷ್ಣು ಮತ್ತು ಮಹೇಶರಿಂದ ಈ ಶಿವ, ಈ ಕಾಲರೂಪಿ ಬ್ರಹ್ಮ, ಈತ ಭಿನ್ನವಾಗಿದ್ದಾನೆ, ಈತ ಇವರ ತಂದೆಯಾಗಿದ್ದಾನೆ. ಈಗ ಇನ್ನಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಆಯಿತು. ವಿದ್ವೇಶ್ವರ ಸಂಹಿತೆ ಮತ್ತು ಸಂಕ್ಷಿಪ್ತ ಶಿವಪುರಾಣ ಪುಟ ಸಂಖ್ಯೆ 24, 25 ಮತ್ತು 26ರಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ಮಧ್ಯೆ ಒಂದು ಬಾರಿ ಯುದ್ಧವಾಯಿತು. ಆಗ ಈ ಕಾಲರೂಪಿ ಬ್ರಹ್ಮ, ಇವರ ತಂದೆ, ಇವರ ಮಧ್ಯದಲ್ಲಿ ಒಂದು ಲಿಂಗ, ಅಂದರೆ ಸ್ತಂಭ, ಇದನ್ನು ಲಿಂಗ ಕೂಡ ಹೇಳುತ್ತಾರೆ. ಇದು ಆ ಲಿಂಗವಾಗಿದೆ. ಯಾವುದನ್ನು ಪೂಜಿಸುತ್ತಾರೆ, ಇದಂತೂ ಆ ಅಸಂಬದ್ಧವಾದುದು, ಯಾವುದು ಏನೂ ಅಲ್ಲ. ಈ ಬ್ರಹ್ಮ ಮತ್ತು ವಿಷ್ಣುವಿನ ಮಧ್ಯದಲ್ಲಿ ಒಂದು ಸ್ತಂಭ ನಿಲ್ಲಿಸಲಾಯಿತು, ತೇಜೋಮಯವಾದುದು.
ಇದರಿಂದ ಇವರ ಯುದ್ಧ ಸಮಾಪ್ತವಾಯಿತು. ನಂತರ ಈ ಕಾಲ ಶಿವರೂಪದಲ್ಲಿ ಪ್ರಕಟವಾದನು ಮತ್ತು ಇವರಿಬ್ಬರೊಡನೆ ಮಾತುಕತೆ ಆಡುತ್ತಾನೆ. ಬ್ರಹ್ಮ ಮತ್ತು ವಿಷ್ಣು ಕೇಳಿದರು, ಪ್ರಭು, ಸೃಷ್ಟಿಯಾದಿ 5 ಕೃತ್ಯಗಳ ಲಕ್ಷಣವೇನು? ಭಗವಂತ ಶಿವ ಹೇಳಿದ, ನನ್ನ ಕರ್ತವ್ಯಗಳನ್ನು ತಿಳಿಯುವುದು ಅತ್ಯಂತ ದುರ್ಗಮವಾಗಿದೆ. ಆದಾಗ್ಯೂ ನಾನು ಕೃಪಾಪೂರ್ವಕವಾಗಿ ನಿಮಗೆ ಅವುಗಳ ವಿಷಯದಲ್ಲಿ ನಾನು ಹೇಳುತ್ತಿದ್ದೇನೆ. ಈಗ ಇಲ್ಲಿ ಬಂದು ಬಿಡಿ. ಇದನ್ನು ತಾವು 24ನೇ ಪುಟದಲ್ಲಿ ನೋಡಿದಿರಿ ಮತ್ತು 25ರಲ್ಲಿ ಓದಿದಿರಿ. ಇದನ್ನು ಮತ್ತು ಈಗ 26ರಲ್ಲಿ ಓದೋಣ. ಇಲ್ಲಿ ಕೆಳಗೆ ನೋಡಿರಂತೆ, ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.